ಕಲ್ಯಾಣ ವಿಶ್ವದ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ
పలికి కళ్యాణోత్సవ సంకల్పం చెప్పుకోవాల్సిందే కోరుతున్నాం. శ్రీ గురుభ్యో నమః. హరి ఓం. శ్రేయకాంతాయ కళ్యాణ నిధయే నిధయేర్థినాం శ్రీ వెంకట నివాసాయ శ్రీనివాసాయ తేన్నమః. శ్రౌత స్మార్త ఆదికం కర్మ నిఖిలం ఏన సూత్రితం తస్మై సమస్త వేదార్థ విదే విఖనసే నమః. యస్య ద్విరద వక్త్రాద్యాః పారిషద్యాః పరశతం విఘ్నం నిఘ్నంతి సతతం విశ్వక్సేనం తమాశ్రయే శుక్లాంబరధరం విష్ణుం శశివర్ణం చతుర్భుజం ప్రసన్నవదనం ధ్యాయేత్ సర్వ విఘ్నోపశాంతయే. శ్రీ గోవింద గోవింద గోవింద. అత భగవతః మహాపురుషస్య శ్రీ మహావిష్ణుః ఆజ్ఞయ ప్రవర్తమానస్య అద్య బ్రహ్మణః ద్వితీయ పరార్థే శ్వేతవరాహ కల్పే వైవస్వతమన్వంతరే కలియుగే ప్రథమ పాదే జంబూద్వీపే భారతవర్షే భరతఖండే శకాబ్దే మేరోః దక్షిణే పార్శ్వే వరాహక్షేత్రే వెంకటాచలే స్వామి పుష్కరిణీ తీరే శ్రీ శ్రీనివాస స్వామి దివ్య సన్నిధో అస్మిన్ వర్తమానేన వ్యావహారిక చాంద్రమానేన ప్రభవాదే షష్ఠి సంవత్సరాణం మధ్యే శుభనక్షత్ర శుభయోగ శుభకరణ ఏవం గుణ విశేషణ విశిష్టాయాం అస్యాం శుభతిథౌ అస్య దేవదేవస్య భగవతః నారాయణస్య శ్రియఃపతేః పురుషోత్తమస్య శ్రీమతికిలాండకోటి బ్రహ్మాండనాయకస్య శ్రీశేషాచల నివాసినః శ్రీభూమి నీలాసమేత శ్రీ శ్రీనివాసస్వామినః ప్రీత్యర్థం శ్రీనివాసస్వామి కైంకర్య రూపం యజమానస్య గోత్రోద్భవస్య. అందరూ మీ గోత్రాన్ని స్మరించుకోవాల్సింది. అట్టే మీ యొక్క జన్మ నక్షత్రము జన్మరాశి స్మరించుకొని మీ నామధేయము మీ ధర్మపత్ని నామధేయము మీ పిల్లల నామధేయములని స్మరించుకొని మీ ప్రార్థనలు అన్ని స్వామివారికి విన్నవించుకుని ప్రార్థన చేసుకోవాల్సింది. కుటుంబానాం క్షేమస్థైర్య ధైర్య వీర్య విజయ అభయ ఆయుః ఆరోగ్య ఐశ్వర్యాణం అభివృద్ధ్యర్థం ఇష్టకామ్యార్థ సిద్ధ్యర్థం ధర్మార్థ కామ్యమోక్ష చతుర్విధ పురుషార్థ ఫలసిద్ధ్యర్థం శ్రీ శ్రీనివాస స్వామి సంపూర్ణ కృపాకటాక్ష వీక్షణసిద్ధ్యర్థం సత్సంతాన సౌభాగ్యసిద్ధ్యర్థం రాజద్వారే రాజముఖే సర్వకార్య అనుకూలసిద్ధ్యర్థం సర్వలోకక్షేమార్థం శ్రీభూమి నీలాసమేత శ్రీ శ్రీనివాసస్వామినః వైవాహిక కళ్యాణ మహోత్సవాంగం శ్రీ వైఖానస దివ్య ఆగమోక్త భగవచ్చాస్త్ర మార్గేణ ఆచార్యముఖేన అహం కారయిష్యే సర్వం శ్రీ శ్రీనివాసస్వామి అర్పితమస్తు.
ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮನಾದ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ತಿರುಮಲ ಕ್ಷೇತ್ರ. ಆ ಕ್ಷೇತ್ರದಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತರಿಂದ ಸಂಕಲ್ಪವನ್ನು ಮಾಡಿಸಿ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದೊಂದಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾರೆ. ಅರ್ಚಕ ವರೇಣ್ಯರು ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನ ಆರಾಧನೆಯನ್ನು ಮಾಡುತ್ತಾ ಸ್ಥಳ ಶುದ್ಧಿ, ವಾತಾವರಣ ಶುದ್ಧಿ, ದ್ರವ್ಯ ಶುದ್ಧಿ, ಆತ್ಮಶುದ್ಧಿ, ಮನಃಶುದ್ಧಿಯನ್ನು ಸಂಪಾದಿಸಿಕೊಡುವಂತಹ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮ ವೈಖಾನಸಾಗ ಮುಕ್ತ ಪ್ರಕಾರವಾಗಿ ಆರಂಭವಾಗ್ತಾ ಇದೆ. ಮಂತ್ರಗಳನ್ನು ಉಚ್ಚರಿಸುತ್ತಾರೆ. ಆ ಮಂತ್ರಗಳನ್ನು ಕೇಳುತ್ತಾ ಸ್ವಾಮಿಯ ಶ್ರೀದೇವಿ ಭೂದೇವಿ ಅಮ್ಮನವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ವೈಭವವನ್ನು ವೀಕ್ಷಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ಕಲಶದ ಪೂಜೆಯನ್ನು ಮಾಡ್ತಾರೆ. ಹರಿವಾಣ ಅದರ ಮೇಲೆ ಕಲಶವನ್ನಿರಿಸಿ ಕಲಶದಲ್ಲಿ ಗಂಗಾದಿ ಸಕಲ ತೀರ್ಥಂಗಳ ಆಹ್ವಾನವನ್ನು ಮಾಡ್ತಕ್ಕಂಥದ್ದು. ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸ್ತಾರೆ. ಸುತ್ತಲೂ ಎಲೆಗಳನ್ನು ಇರಿಸಿ ಅತ್ಯಂತ ಅದ್ಭುತವಾದ ರೀತಿಯಿಂದ ಶುದ್ಧಿ ಪುಣ್ಯಾಹ ವಾಚನ ಅನ್ನುವಂತಹ ಕಾರ್ಯಕ್ರಮ ಅದನ್ನು ನೆರವೇರಿಸಿಕೊಡ್ತಕ್ಕಂಥದ್ದು. ಆ ಮಂತ್ರಗಳನ್ನು ಉಚ್ಚರಿಸುತ್ತಾರೆ. ಆ ಮಂತ್ರಗಳನ್ನು ಕೇಳುತ್ತಾ ಕಲ್ಯಾಣೋತ್ಸವ ಕಾರ್ಯಕ್ರಮದ ವೈಭವವನ್ನು ವೀಕ್ಷಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಮುನೀಂದ್ರಾನ್ ಸರ್ವಾಣಂ ಕುಲಗುರೋನ್ ಪ್ರಣಮಾಮಿ ಮೂರ್ಧನಾನ್ ಯಸ್ಯ ದಿವಿರದ ವಕ್ತ್ರಾತ್ಯಃ ಪಾರಿಷಡ್ಯಃ ಪರ್ಷತಂ ವಿಘ್ನಂ ನಿಘ್ನಂತೆ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇ ಗೃಹಂ ಸ್ಮರಾಮಿ. ಶ್ರೀವಿಷ್ಣುಂ ಶ್ರೀಮಹಿಯುಕ್ತಂ ಶಾಂತಂ ಶೇಷಂ ಖಗಾಧಿಪಂ ಸುದರ್ಶನಾದ್ಯಾಯುಧಾನಿ ಸಮಸ್ತಾನಿ ನಮಾಮ್ಯಹಂ ಶ್ರಿಯಾ ಸಮೇತಃ ಶ್ರೀ ಪರಮಹಂಸಸ್ವರೂಪಿಣೇ ಶ್ರೀಮತೆ ನಾರಾಯಣಾಯ ಮಹಾ ಶ್ರೀ ಶ್ರೀನಿವಾಸ ಗುರವೇ ಮಹತೆ ನಮೋಸ್ತು. ಏವಂ ಗುರು ಪರಂಪರಾಧ್ಯಾತ್ವಾ ಪ್ರಾಣಾನಾಯಮ್ಯ. ಓಂ ಭೂ ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಮಹಾವಿಷ್ಣೋರಾಜ್ಞಾ ಪ್ರವರ್ತಮಾನಸ್ಯಾಸ್ಯ ದೇವದೇವಸ್ಯ ಭಗವತಃ ನಾರಾಯಣಸ್ಯ ಶ್ರೀಪತೇಃ ಪುರುಷೋತ್ತಮಸ್ಯ ಶ್ರೀಮತ್ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಶೇಷಾಚಲ ನಿವಾಸಿನಃ ಶ್ರೀ ಭೂಮಿ ನೀಲಾ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿನಃ ಪ್ರೀತ್ಯರ್ಥಂ ತರವಲೋಕಿತಾರ್ಥಂ ಕರಿಷ್ಯಮಾಣಃ. ವೈವಾಹಿಮೋತ್ಸವ ಕರ್ಮಣಿ ಸದ್ಯೋಂಕುರಾರ್ಪಣ ಪ್ರತಿಸರಬಂಧ ದೇವತಾರಾಧನ ಆಘಾರ ಕರ್ಮ ಮಾಂಗಲ್ಯಾರಾಧನಾ ಧಾರಣ ಪ್ರದಾನ ಲಾಜ ಪೂರ್ಣೋಮಾದಿ ಸರ್ವಕರ್ಮಸು ಸರ್ವೋಪಶುದ್ಧ್ಯರ್ಥಂ ವೃದ್ಧ್ಯರ್ಥಂ ಶಾಂತ್ಯರ್ಥಂ ಸರ್ವತ್ರ ಪ್ರೋಕ್ಷರಾರ್ಥಂ ಶುದ್ಧಿ ಪುಣ್ಯಹವತಂ ಕರಿಷ್ಯನ್ ಆದೋ ನಿರ್ವಿಘ್ನೇನ ಪರಿಸಮಾಪ್ತ್ಯರ್ಥಂ ವಿಶ್ವಕ್ಸೇನಾರಾಧನಂ ಕರಿಷ್ಯಮಾನಃ ತತಂಗ ಕಲಶಾರಾಧಂ ಕರಿಷ್ಯೇ. ಓಂ ಧಾರಾ ಸುಸಪ್ತ ಸುಚಮಾನಸೇಷು ಸರಸ್ಸರಿತ್ಸ ಪರಿಪೂರಿತೇಷು ಅಪೋ ವಿಗೃಹ್ಣನ್ ಪ್ರತಿಪಾದಿಷ್ಯೇ ಕೃಣೋಮಿ ದತ್ತಾಕುಂ ಸುಚರಕುಂ ಸುಸರ್ಮಾನ್. ಇದಮಾಪ ಶಿವಾ ಶಿವತಮಾ ಶಾಂತಾ ಶಾಂತತಮಾ ಶಿವಾ ಶಿವತಮಃ ಪೂತಃ ಪೂತತಮಃ ಪುಣ್ಯಃ ಪುಣ್ಯತಮಾ ಮೇಧ್ಯ ಮೇಧ್ಯತಮಾ ಅಮೃತ ಅಮೃತರಸಃ पूता ब्रह्म पवित्रेण पूता सूर्यस्य रश्मिभिः पुष्पादिभिः सर्वतीर्थजलमभ्यर्च सर्वतीर्थजलं पुण्यं पावनं सर्वकारणं विष्णुपादोद्भवं शुद्धं सर्वमङ्गलदायिना ब्रह्मणा संवृतं यच्च मन्त्रपूतं शुभवहं कावेरी तुङ्गभद्रा च कृष्णवेणी च गौतमी भागीरथीति विख्याताः पंचगंगाः प्रकीर्तिताः. ओम एते शतं वरुणगे सहस्रं यज्ञाः पाशा वितताः पुत्रान् तेभ्यो इंद्रस्य व्यतोत विष्णुर्विश्वे देवा मुञ्चन्तु भरतस्वस्त्या. ओम करके पाञ्चभूतिकमावहमि जले सर्वतीर्थजलमावहमि मुखे विष्णुं मध्ये रुद्रं मूले ब्रह्माणम् आवहमि कुम्भे ओम भूः वरुणमावहमि ओम भुवः प्रचेतसमावहमि ओकुं सुवः रक्तामृतमावहमि ओम भूर्भुवस्व यादस्पतिमावहमि गंगाति सर्वतीर्थजलाग्मा वृणाग्मा इदमासं
पाद्यं समर्पयामि अर्घ्यं समर्पयामि आचमनीयं समर्पयामि पुण्यपुष्पैः पूजयामि धूपदीपति सर्वोपचारणार्थम् अक्षतं समर्पयामि गुडोपहरनिवेदनं समर्पयामि पानीयं समर्पयामि चितक्षराकं ताम्बूलं समर्पयामि गङ्गादि सर्वतीर्थजलान्मा वृणान्मा सुप्रीतः सुप्रसन्नवरतो भूतो निर्विघ्नेन परिसमाप्त्यर्थं विश्वक्सेनाराधनं कृषे विश्वक्सेनं सकलविबुधप्रौढसैन्यादिनाथं मुद्राचक्रे करतलिगे शङ्खदण्डौ तथानं मेघश्यामं सुपरिमकुटं पीतवस्त्रं शुभाङ्गं ध्याये देवं सूत्रपति जयासमेतं पद्माकारमण्डले ॐ भूः विश्वक्सेनसमावाहमि ॐ भवः शान्तमावाहमि ॐ सुवः हरमावाहमि ॐ भूर्भुवस्वः अमितमावाहमि नित्य अनपायनमावाहमि तद्दक्षिणे सूत्रपतिम् आवाहमि वामे जयाम् आवाहमि सूत्रपतिं जयासमेतां श्री विश्वक्सेनस इदमासनं पाद्यं समर्पयामि अर्घ्यं समर्पयामि आचमनीयं समर्पयामि पुण्यपुष्पैः पूजयामि धूपदीपति सर्वोपचारणार्थम् अक्षतं समर्पयामि गुडोपहरनिवेदनं समर्पयामि पानीयं समर्पयामि सदक्षराकं ताम्बूलं समर्पयामि सूत्रपति जयासमेत श्री विश्वक्सेनाय नमः सुप्रीतः सुप्रसन्नवरतो भवतो भवद्भिरनुज्ञातः सुपुण्यहं वाचयिष्ये वाचितां सुपुण्यहं करोमि कुरुष्व स्वस्ति सुप्रोक्षितम् अस्तु प्रजापतिः प्रियतां प्रजापतिः शाम्यन्तु घोराणि शाम्यन्तु पापानि शाम्यन्तु ईतः शाम्यन्तु शुभानि वर्धन्तां शुभानि अतो देवा अवन्तु नो यतो विष्णुर्विचक्रमे पृथिव्या सप्तधामभिः इदं विष्णुर्विचक्रमे त्रेधा निदते पदं समूढमस्य पागुं त्रीणि पदा विचक्रमे विष्णुर्गोप अदाभ्या ततो धर्माणि धारयन्नो विष्णो कर्माणि पश्यत यतो व्रतानि पस्पथे इन्द्रस्य युज्य सखां तद्विष्णो परमं पदकं सदा पश्यन्ति शूरयः दिवे वचक्षुरातदं तद्विप्रासो विपण्यवो जागृवागं सस्यमिन्धते विष्णोर्यत्परमं पदं द्रविणसस्तुरस्य द्रविणोदा च नरस्य प्रंशत द्रविणोदा वीरवति विषण्णो द्रविणो धारासते दीर्घमायुः नवो भवति जायमानोऽह्नां केतुवृषसा मेत्यग्रे भागं देवेभ्यो विददात्यायन् प्रचन्द्रमास्ति दीर्घमायुः यत्पुण्यं नक्षत्रं तद्भट्कुर्वेतोपविशं यदा वे सूर्यवदेते अत नक्षत्रं नयते सूर्यो गच्छेत् यत्र जघन्यं पश्येत् तावत् कुर्वेत यत्कार्य स्यात् पुण्यः एव कुरुते श्री श्रीनिवासस्वामिनः प्रीत्यर्थं सर्वलोक हितार्थं करिष्यमाणः वैवाहिक महोत्सवकर्मणि सर्वत्र प्रोक्षणार्थं पुण्यहं भवन्तो भ्रुवन्तो वैवाहिकोत्सवकर्मणि सर्वत्र प्रोक्षणार्थं ओं पुण्याहं स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नस्तार्क्षो अरिष्ठनेमिः स्वस्ति नो बृहस्पतिर्ददातु श्री श्रीनिवासस्वामिनः प्रीत्यर्थं तदवलोकितार्थं करिष्यमाणः वैवाहिक महोत्सवकर्मणि सर्वत्र प्रोक्षणार्थं पुण्यां स्वस्तिं भवन्तो भ्रुवन्तो वैवाहिक महोत्सवकर्मणि सर्वत्र प्रोक्षणार्थं पुण्यहं ओगं स्वस्ति रुद्ध्या स्महव्यैर्नमसोपसद्य मित्रं देवमित्रध्ययन्नो अस्तु अनुराधान् हविषा वर्धयन्तः शतञ्जीविमशरथस्य वीराः त्रीणि वे देवानां वृद्धानि त्रीणि छन्दागुंसे त्रीणि सवनानि द्रयैमे लोकाः रुद्ध्यामिव तद्वीर्य येषु लोकेषु प्रतिष्ठते श्री श्रीनिवासस्वामिनः प्रीत्यर्थं सर्वलोकहितार्थं करिष्यमाणः वैवाहिक महोत्सवकर्मणि सर्वत्र प्रोक्षणार्थं पुण्याहं रुद्धिं भवन्तो भ्रुवन्तो वैवाहिक महोत्सवकर्मणि सर्वत्र प्रोक्षणार्थं ओं पुण्याहं रुद्धिः समृद्धिः ओं आपोहिष्ठामयो भवः स्थानवोर्जददातलान् मेरणा यचक्षसे यो वश्यवतमोरसः तस्य भाजयते अनः उशतेरव मातरः तस्मा अरङ्गमाम्बवः यस्य क्षचिन्वत आपोजनदाचनः ओमानसुवर्जनः पवित्रेण विचर्षणिः यः पोतास पुनातु मां पुनन्तु मा देवजनाः पुनन्तमनबोध्यान् पुनन्त विश्व आयवः जातवेदः पवित्रवतु पवित्रेण पुनाह्यवान् शुक्रेण देवतेदितु अग्ने कृत्वा कृतो गुम्रणो यत्ते पवित्रमर्चिः अग्ने विततमन्तरा ब्रह्मतेन पुनीमहे उभाभ्यां देवसवितः पवित्रेण सवेन च इदं ब्रह्म पुनीमहे वैश्वदेवे पुनते देव्यागात् यस्य बह्वीस्तनवो वीतपृष्ठाः
ತಯಾ ವದಂತಃ ಸತಮಾದ್ಯೇಷು ವಯಗ್ಸ್ಯಾಮ ಪತಯೋರೈನಾಂ ವೈಶ್ವಾನರೋ ರಶ್ಮಿಭಿರ್ಮಾ ಪುನಾತು ವಾತಃ ಪ್ರಾಣೇನೆ ಶಿರೋಮಯೋ ಭೂಃ ದ್ಯಾವಾ ಪೃಥಿವೇ ಪಯಸಾ ಪಯೋಭಿಃ ಋತಾಪರೆ ಯಜ್ಞಿಯೇ ಮಾ ಪುನೀತಾಂ ಬೃಹದ್ಭಿಃ ಸವಿತಸ್ತ್ರುಭಿಃ ವರಶಿಷ್ಠೈರ್ದೇವಮನ್ವಭಿಃ ಅಗ್ನೇ ದಕ್ಷೈ ಪುರಾಹಿಮಾ येन देवा अपुनत येनापो दिव्यं कषः तेन दिव्येन ब्रह्मणा इदं ब्रह्म पुनीमहे यः पवमाने रध्येते ऋषभिः सम्भृतगं रसं सर्वगं सपूतमश्नाते स्वदितं मातरिश्वना पवमानेर्यो अध्येते ऋषभिः सम्भृतगं रसं तस्मै सरस्वते द्वे क्षीरगं सर्पिर्मधूदकं पवमाने स्वस्थयनिः सुतुघाहे पयस्वते ऋषिभिः सम्भृतो रसः ब्राह्मणेषु मृतकं हितं पवमानेर्दिशन्तु नः इमं लोकमतो अमं कामा समर्थयन्तु नः देवेर्देवे समाभृताः पवमाने स्वस्तयनिः सुतुघाहे घृतश्च्युतः ऋषिभिः सम्भृतो रसः ब्राह्मणेषु मृतकं हितं येन देवाः पवित्रेण आत्मानं पुनते सदा तेन सहस्रधारेण पवमान्यः पुनन्तु मां प्राजापत्यं पवित्रं शतोद्यामकं हिरण्मयं तेन ब्रह्मविदो वयं पूतं ब्रह्म पुरीमहे इन्द्रः सुनीते सहमा पुनातु सोमस्वस्त्या वर्णः समीच्या यमो राजा जातवेदा मोर्जयन्त्या पुनातु तच्छं योरावृणीमहे गातुं यज्ञाय गातुं यज्ञपतये देवे स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं षण्णो अस्तु द्विपदे शं चतुष्पदे ओम शांति शांति शांति। ओम प्राच्यां दिशि देवा ऋतुजो मार्जयन्तां दक्षिणायां दिशि मासाः पितरो मार्जयन्तां प्रतीच्यां दिशि गुहा पशवो मार्जयन्तां उदीच्यां दिश्या पपोषदयो वनस्पतयो मार्जयन्तां ऊर्ध्वायां दिशि यज्ञः संवत्सरो यज्ञपतिर्मार्जयन्ताम् अतो जरातरिः नागेभ्यो मार्जयन्ताम् ओं वास्तोष्पते प्रतिजाने अस्मास्त्वा वेसो अनमेवो भवानः यद्वे मे प्रतितर्नो जुषस्वशन्मयेति द्विपदे शं चतुष्पदे वास्तोष्पते सगमया सगं सदाते सक्षिम हिरण्मया गातुमत्या आवह क्षम उतयो देवरन्नो यूयं पातस्वस्तिभिः सदा नः अमेवः वास्तोष्पते विश्वारूपाणि विषन् सखास्तेवये जिनः शुभगं शुभं विश्वक्सेन महावरणम पुनःपाद्या च मनीयं सोऽप्यं सुप्रीता सुप्रसन्नवरतो भवतु यदास्तां विदास्कं प्रवेशयामि उत्सवार्थं क्षेमार्थं पुनरागमनाय च। ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶುದ್ಧಿ ಪುಣ್ಯಾಹ ವಾಚನೆ ಅನ್ನುವಂತಹ ಕಾರ್ಯಕ್ರಮ ಪರಿಸಮಾಪ್ತಿಯಾಗಿದೆ. ನಂತರ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕಾರ್ಯಕ್ರಮ, ವಿವಾಹ ವೇದಿಕೆಯ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ, ಆ ಸಣ್ಣ ವೇದಿಕೆಯ ಮೇಲೆ 5 ಮಣ್ಣಿನ ಪಾತ್ರೆಗಳನ್ನು ಇರಿಸಿ ಶುದ್ಧೋದಕದಿಂದ ಪ್ರೋಕ್ಷಣೆಯನ್ನು ಮಾಡಿ ನಂತರ ಪತ್ರಪುಷ್ಪಾದಿಗಳನ್ನು ಸಮರ್ಪಣೆ ಮಾಡಿ ಅದರ ಮೇಲೆ ನವಧಾನ್ಯಗಳ ಸಮರ್ಪಣೆಯನ್ನು ಮಾಡಿ ಆಚ್ಛಾದಕ ರೂಪೇಣ ಪುನಃ ಪತ್ರಪುಷ್ಪ ಫಲತೋಯಾದಿಗಳನ್ನು ಅರ್ಪಿಸುವಂತಹ ಅದ್ಭುತವಾದಂತಹ ಕಾರ್ಯವನ್ನು ಅರ್ಚಕವರೇಣ್ಯರು ನೆರವೇರಿಸಿಕೊಡುತ್ತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಭಗವಂತನಿಗೆ ಭಕ್ತಿಯಿಂದ ನಾವು ಸಮರ್ಪಣೆ ಮಾಡಿದ್ದು ಅಂತಾದರೆ ಅದನ್ನು ಸ್ವೀಕಾರ ಮಾಡೇ ಮಾಡ್ತಾನೆ. ಕೊಟ್ಟಿರುವಂತಹ ವಸ್ತು ಏನೇ ಆಗಿರಲಿ, ಪತ್ರವಾಗಿರಲಿ ಅಥವಾ ಪುಷ್ಪವಾಗಿರಲಿ, ನೀರಾಗಿರಲಿ, ಅದನ್ನು ಕೂಡ ಸ್ವೀಕಾರ ಮಾಡ್ತಾನಂತೆ ಪೂರ್ಣ ಮನಸ್ಸಿನಿಂದ. ಅಂತಹ ಆ ಸ್ವಾಮಿಯ ಕರುಣೆಗೆ ನಿದರ್ಶನವೇನೋ ಎಂಬುವಂತೆ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕೈಂಕರ್ಯವನ್ನು ಅರ್ಚಕ ವರೇಣ್ಯರು ನೆರವೇರಿಸಿಕೊಡ್ತಾ ಇರುವಂತಹದ್ದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದೇವೆ. ಭಗವಂತನ ಲೀಲೆಗಳನ್ನು ತಿಳಿದುಕೊಳ್ತಾ ಇದ್ದೇವೆ. ಸ್ವಾಮಿಯ ನಾಮದ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಲೋಕದ ಎಲ್ಲೆಡೆಯಲ್ಲಿಯೂ ಕೂಡ ಸ್ವಾಮಿ ವ್ಯಾಪಿಸಿ ತನ್ನ ಕೃಪೆಯನ್ನು
ಎಲ್ಲ ಭಕ್ತರ ಮೇಲೂ ಕೂಡ ಬೀರುವಂಥವನಾಗ್ತಾ ಇದ್ದಾನೆ. ಅದರ ಫಲವೇನೋ ಎಂಬುವಂತೆ ಎಷ್ಟೇ ಹೊರಗಡೆ ಯುದ್ಧಾದಿಗಳು ಇದ್ದರೂ ಕೂಡ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬಹಳ ತೃಪ್ತಿಯಿಂದ ಜೀವನವನ್ನು ನಡೆಸ್ತಕ್ಕಂಥದ್ದು, ಎಲ್ಲವನ್ನು ಮರೆತು ನಂತರ ಏನು ಅನ್ನುವಂತಹದ್ದರ ಬಗ್ಗೆ ಆಲೋಚನೆಯನ್ನು ಕೂಡ ಬಿಟ್ಟು ಸುಖವಾಗಿ ನಿದ್ದೆಯನ್ನು ಮಾಡುವಂತಹ ವಿಶೇಷವಾದ ಅನುಗ್ರಹವನ್ನು ಆ ಭಗವಂತ ಎಲ್ಲ ಜೀವಿಗಳಿಗೆ ಕೊಟ್ಟಿರುವಂತಹದ್ದು. ಅಂತಹ ಆ ಸುಖ ಶಾಶ್ವತವಾಗಿ ಇರತಕ್ಕಂತಹದ್ದು ನಮ್ಮದಾಗಿರ್ತದೆ. ಅಂತಹ ಸುಖಕ್ಕಾಗಿಯೇ ಸಾಧನೆ ಮಾಡಬೇಕು. ಆ ಸಾಧನೆಯನ್ನು ಈ ಶರೀರದಲ್ಲಿ ವಿಶೇಷವಾಗಿ ಮಾಡಲಿಕ್ಕೆ ಸಾಧ್ಯ. ಸಾಧನ ಶರೀರ ಈ ಮಾನವ ಜನ್ಮ ಇದನ್ನು ಸಾರ್ಥಕಪಡಿಸ್ತಾ ಇದ್ದಾನೆ ಸ್ವಾಮಿ ತನ್ನ ಉತ್ಸವದಲ್ಲಿ ನಮ್ಮನ್ನು ಪಾಲ್ಗೊಳಿಸುವುದರ ಮುಖಾಂತರ. ನಾವು ಕೂಡ ನಮ್ಮ ಬಂಧು ಬಾಂಧವರು ಮಿತ್ರರನ್ನು ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡಿಸಿ ನಮ್ಮ ಕರ್ತವ್ಯವನ್ನು ನಿಭಾಯಿಸೋಣ. ಮುಂದಿನ ಕಾರ್ಯಕ್ರಮ ರಕ್ಷಾಬಂಧನ. ತತ್ಪೂರ್ವಭಾವಿಯಾದ ಸಂಕಲ್ಪವನ್ನು ಉಚ್ಚರಿಸುತ್ತಾರೆ, ಕೇಳಿ ಕೃತಾರ್ಥರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಓಂ ಭೂಷ ಶಮಾವಹಮಿ ಸಹರಿ ಶಮಾವಹಮಿ ನಾಗರಾಜಮಾವಹಮಿ ಅನಂತಮಾವಹಮಿ ಶೇಷಸ್ಯ ಇದಮಾಸಂ ಪಾದ್ಯಂ ಸೋರ್ಪ್ಯಾಮಿ ಆರ್ಘ್ಯಂ ಸೋರ್ಪ್ಯಾಮಿ ಆಚಮನೀಯಂ ಸೋರ್ಪ್ಯಾಮಿ ಪುಣ್ಯಪುಷ್ಪೈಃ ಪೂಜಯಾಮಿ ಧೂಪದೀಪ ಸರ್ವೋಪಚಾರಾರ್ಥಂ ಅಕ್ಷಿತಂ ಸೋರ್ಪ್ಯಮಿ ಗುಡೋಫರ್ನಿವೇದಂ ಸೋರ್ಪ್ಯಮಿ ಪಾನೀಯಂ ಸೋರ್ಪ್ಯಮಿ ಸುದಕ್ಷಿಣಾಕಂ ತಾಂಬೂಲಂ ಸೋರ್ಪ್ಯಮಿ ಶೇಷಾನ್ಮಃ ಸುಪ್ರೀತಃ ಸುಪ್ರಸನ್ನ ಪರತೋ ಭವತೋ ಓಂ ಸ್ವಸ್ತಿ ನೋ ಮಿಮೀತಾಮಶ್ವಿನಾಭಕ ಸ್ವಸ್ತಿ ದೇವ್ಯತೀತರರ್ಪಣಃ ಸ್ವಸ್ತಿ ಪೂಷಾ ಅಸುರೋ ದದಾತು ನ ಸ್ವಸ್ತಿ ದ್ಯಾವಾ ಪೃಥಿವೀ ಸುಚೇತುನಾ ಸ್ವಸ್ತೆ ಉಪಬ್ರವಾಮಹೇ ಸೋಮಂ ಸ್ವಸ್ತೆ ಭವಾನಸ್ಯ ಯಸ್ಪತಿಃ ಬೃಹಸ್ಪತಿಂ ಸರ್ವಾಗಂ ಸ್ವಸ್ತೆ ಸ್ವಸ್ತಯ ಆದಿತ್ಯಾಸೋ ಭವಂತು ನಃ ವಿಶ್ವೇ ದೇವಾನೋ ಅದ್ಯಾ ಸ್ವಸ್ತೆ ವೈಶ್ವಾನರೋ ವಸುರಗ್ನಿ ಸ್ವಸ್ತೆ ದೇವ ಅವಂತು ಭವ ಸ್ವಸ್ತೆ ಸ್ವಸ್ತಿ ನೋ ರುದ್ರಪಾತ್ವಂ ಅಸಹ ಸ್ವಸ್ತಿ ಮಿತ್ರಾವರುಣ ಸ್ವಸ್ತಿ ಪಥ್ಯೇ ರೇವತಿ ಸ್ವಸ್ತಿ ನ ಇಂದ್ರಶ್ಚಾಗ್ನಿಶ್ಚ ಸ್ವಸ್ತಿ ನೋ ಅದಿತೆ ಕುಧಿ ಸ್ವಸ್ತಿ ಪಂಥಾ ಮನೋಚರೇಮ ಸೂರ್ಯ ಚಂದ್ರಮಸಾ ಆದಿವ ಪುನರ್ದದತ ಜ್ಞಾತ ಜಾನತ ಸಂಘಾಮೇ ಮಹೀಂ ಸ್ವಸ್ತಗನಂತಾರಕ್ಷಮರಿಷ್ಠನೇಮಿ ಮಹದ್ಭೂತಂ ವಾಯಸಂ ದೇವತಾನಾಂ ಅಸುರಜ್ಞಮಿಂದ್ರಾಸಕಂ ಸಮತ್ಸು ಭರ್ದ್ಯ ಶೋಣವಾಮಿವಾರೂಹೇಮ ಅಂ ಹೋಮುಚ ಮಾಂಗಿರ ಸಂಘಂ ಚ ಸ್ವಸ್ತ್ಯಾತ್ರೇಯಂ ಮನಸಾ ಚತಾರಕ್ಷಂ ಪ್ರಯಾತಪಾನಿಶರಣಂ ಪ್ರಪದ್ಯೆ ಸ್ವಸ್ತಿ ಸಂಪಾದೆ ಸ್ವಭಾಯನ್ನೋ ಅಸ್ತು ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ ಶುಭಗಂ ಶುಭಂ. ಶುಭಗುಂ ಶುಭಂ ಎಂಬುದಾಗಿ ಲೋಕಕ್ಕೆ ಶುಭವನ್ನು ಕೋರುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮನಾದಂತಹ ಸ್ವಾಮಿ ಶ್ರೀ ಶ್ರೀನಿವಾಸ ತನ್ನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಪಡೆದುಕೊಳ್ತಾ ಇರುವಂತಹದ್ದು. ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೌ ಗುರು ಚಂದ್ರಾರ್ಕೌ ವರುಣಾನಲೌ ಮನಿಯಮೌ ವಿತ್ತೇಶ ವಿಘ್ನೇಶ್ವರೌ ನಾಸತ್ಯೋ ನಿರ್ರತಿರ್ಮರುದ್ಗಣಯುತಾ ಪರ್ಜನ್ಯಮಿತ್ರಾದೇಹ ಸಸ್ತ್ರೀಕಾ ಸುರಪುಂಗವಾ ಪ್ರತಿದಿನಂ ಕುರುವಂತು ನೋ ಮಂಗಳಂ. ಅವರೆಲ್ಲರೂ ಕೂಡ ಸ್ವಾಮಿಯ ಉತ್ಸವದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ಇಂದ್ರ ಕಾಮ ಎಲ್ಲರೂ ಕೂಡ ಬಂದಿರತಕ್ಕಂಥವರಾಗಿದ್ದಾರೆ. ಬಂದು ಆ ಭಗವಂತನ ಉತ್ಸವದಲ್ಲಿ ಪಾಲ್ಗೊಂಡು ಶಸ್ತ್ರೀಕರಾಗಿ ಬಂದಿದ್ದಾರೆ. ಅವರವರ ಪತ್ನಿ ಸಮೇತರಾಗಿ ಬಂದಿದ್ದಾರೆ. ಬಂದು ಭಕ್ತ ಕೋಟಿಯನ್ನು ಅನುಗ್ರಹಿಸ್ತಾ ಇದ್ದಾರೆ. ನಮೋಸ್ತು ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ. ವಿಷ್ಣು ಭಕ್ತಿಯಲ್ಲಿ ಪರಾಯಣರಾದಂಥವರು ಶ್ರೇಷ್ಠರಾಗಿರ್ತಕ್ಕಂಥವರು. ಅವರಲ್ಲಿ ಪ್ರಾರ್ಥನೆಯೂ ಕೂಡ ನಮ್ಮದು ಹಾಗೆ ಆಗಿರಬೇಕಂತೆ. ಧರ್ಮ ಮಾರ್ಗೆ ಪ್ರೇರೆಯಂತು ಭವಂತಃ ಸರ್ವಯೇವ ಹಿ. ನೀವೆಲ್ಲರೂ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ಪ್ರಚೋದಿಸಿ ಆ ಮಾರ್ಗದಲ್ಲಿ ಹೋಗುವಂತೆ ಮಾಡಿ ಎಂಬುದಾಗಿ ತತ್ವಾಭಿಮಾನಿ ದೇವತೆಗಳನ್ನು ನಾವು ಪ್ರಾರ್ಥಿಸೋಣ. ಬ್ರಹ್ಮಾದಿ ದೇವತೆಗಳು ತತ್ವಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಭಗವಂತನ ಉತ್ಸವದಲ್ಲಿ ಭಾಗಿಗಳಾಗಿ ಕಾರ್ಯಕ್ರಮದಲ್ಲಿ ಯಾರ್ಯಾರು ಪಾಲ್ಗೊಳ್ತಾ ಇದ್ದಾರೆ ಅವರ ಅಭೀಷ್ಟಗಳೇನಿದ್ದಾವೆ ಅದನ್ನು ತಮ್ಮ ಕೈಯಲ್ಲಾದಷ್ಟು ಪೂರೈಸಿ ಆ ಭಗವಂತನ ಸೇವೆಯನ್ನು ತನ್ನ ಮುಖಾಂತರ ಸಮರ್ಪಣೆ ಮಾಡಲಿಕ್ಕೆ ನಾನು ಮುಂದೆ ಎಂಬುದಾಗಿ ಪ್ರತಿಯೊಬ್ಬ ದೇವತೆಯೂ ಕೂಡ ಕಾರ್ಯನಿರತರಾಗ್ತಕ್ಕಂತಹದ್ದು. ಅಂತಹ ಅದ್ಭುತವಾದಂತಹ ಸನ್ನಿವೇಶ ನಮಗೆ ಈ ಸಂದರ್ಭದಲ್ಲಿ ಊಹಿಸಲಿಕ್ಕೆ ಸಾಧ್ಯವಾಗಿರುವಂತಹದ್ದಾಗಿದೆ. ಯಾಕಂದರೆ ಬಂದಂತಹ ಭಕ್ತರ ಸಂಖ್ಯೆ ಅತ್ಯಧಿಕವಾಗಿರ್ತದೆ. ಪ್ರತಿಯೊಬ್ಬರೂ ಕೂಡ
ತೃಪ್ತಿಯನ್ನು ಪಡಿತಾ ಇರ್ತಾರೆ. ಉತ್ಸವದಲ್ಲಿ ಪಾಲ್ಗೊಳ್ಳುವುದು, ಭಗವಂತನನ್ನು ನೋಡುವುದು, ನೋಡ್ತಾ ಇದ್ದಂತೆಯೇ ಆನಂದ ಅತ್ಯಧಿಕವಾಗಿ ಬಿಡುತ್ತದೆ. ಈ ರೀತಿಯಾಗಿ ಅದ್ಭುತವಾದ ಆ ಭಗವಂತನ ಕರುಣೆಯನ್ನು ಪಡೆದು ಅದನ್ನು ತಮ್ಮ ಅನುಭವಕ್ಕೂ ಕೂಡ ತಂದುಕೊಳ್ತಾ ಆನಂದವನ್ನು ಹೊರಹಾಕ್ತಕ್ಕಂಥವರು ಭಕ್ತರು ನೆಮ್ಮದಿಯಾಗಿ ಆ ಭಗವಂತನ ದಿವ್ಯವಾಗಿರ್ತಕ್ಕಂತಹ ಲೀಲೆಗಳನ್ನು ತಿಳಿದುಕೊಳ್ಳುತ್ತಾ ತಿರುಮಲ ಕ್ಷೇತ್ರಕ್ಕೆ ಬರ್ತಾ ಇದ್ದಂತೆಯೇ ಆ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಂತೆಯೇ ಎಷ್ಟು ಕಷ್ಟವನ್ನು ಪಟ್ಟಿದ್ದರೋ ಅದೆಲ್ಲವನ್ನು ಕೂಡ ಮರೆತು ಕ್ಲೇಶ ಫಲೇನ ಹಿ ಪುನರ್ನವತಾಂ ವಿದತ್ತೆ ಎಂಬುದಾಗಿ ತಿಳಿಸಿದಂತೆ ಎಲ್ಲ ಕ್ಲೇಶಗಳನ್ನು ಕೂಡ ದೂರ ಮಾಡಿಕೊಂಡು ಕೇವಲ ಭಗವಂತನ ದರ್ಶನ ಅನ್ನುವುದೇ ಮುಖ್ಯವಾದಂತಹ ಫಲ. ಆ ಫಲ ಪ್ರಾಪ್ತಿಯಾಗ್ತಾ ಇದ್ದಂತೆಯೇ ಎಲ್ಲ ಕ್ಲೇಶಗಳನ್ನು ಕೂಡ ಮರೆತು ಆ ಭಗವಂತನ ಗುಣಗಾನವನ್ನು ಮಾಡ್ತಾರೆ. ಅಂತಹ ಅದ್ಭುತವಾದಂತಹ ಜ್ಞಾನಿಗಳು ಸ್ವಾಮಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಇರತಕ್ಕಂಥವರಾಗ್ತಾರೆ. ಅಂಥವರನ್ನು ನಾವೆಲ್ಲರೂ ಕೂಡ ಸಜ್ಜನರು ಎಂಬುದಾಗಿ ಕರಿತೇವೆ. ಅಂತಹ ಸಜ್ಜನರ ಸಹವಾಸವನ್ನು ಕೊಟ್ಟು ನಮ್ಮನ್ನು ಉದ್ಧರಿಸು ಎಂಬುದಾಗಿ ಪ್ರಾರ್ಥಿಸೋಣ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಸ್ವಾಮಿಯ ಉತ್ಸವ ನಡೀತಾ ಇದೆ. ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ತಿರುಮಲ ಕ್ಷೇತ್ರ ಭೂವೈಕುಂಠವೆಂದೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ. ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಂ ಅಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಅಹಿಪತಿದಯಿತಾಂ ವಾರುಣೀಂ ಅಪ್ಯುಪಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲ ಸುರಾನ್ಸ್ತದ್ಗುರೂನ್ ಮದ್ಗುರೂಶ್ಚ. ಎಲ್ಲರನ್ನು ನಮಿಸುತ್ತಾ ಸರ್ವತಂತ್ರ ಸ್ವತಂತ್ರನಾದಂಥವನು ಶ್ರೀ ಮಹಾವಿಷ್ಣು, ಸ್ವತಂತ್ರೋ ಭಗವಾನ್ ವಿಷ್ಣು, ಅವನನ್ನು ಮೊಟ್ಟ ಮೊದಲಿಗೆ ವಂದೇ ವಿಷ್ಣುಂ ನಮಾಮಿ ಶ್ರಿಯಂ ಅಥ. ಅದಾದ ನಂತರ ಕೇವಲ ಭಗವಂತನಿಗೆ ಮಾತ್ರ ಅಧೀನಳಾಗಿರ್ತಕ್ಕಂಥವಳು ಶ್ರೀದೇವಿ. ಆ ಶ್ರೀದೇವಿಯನ್ನು ನಮಿಸುತ್ತೇನೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದು. ಅಥ ಚ ಭುವಂ, ಭೂದೇವಿಯನ್ನು ಕೂಡ ನಮಿಸ್ತಕ್ಕಂಥದ್ದು. ಶ್ರೀದೇವಿಯದ್ದೇ ಮತ್ತೊಂದು ರೂಪ ಭೂದೇವಿ. ಹೀಗೆ ಶ್ರೀದೇವಿಯನ್ನು, ಭೂದೇವಿಯನ್ನು, ಶ್ರೀ ಮಹಾವಿಷ್ಣುವನ್ನು ನಮಿಸುತ್ತಾ ಅವರ ಪರಿವಾರ ದೇವತೆಗಳು ಬ್ರಹ್ಮ, ವಾಯು, ಗಾಯತ್ರಿ, ಭಾರತಿ, ಗರುಡ, ಅನಂತ, ರುದ್ರ ಎಲ್ಲರನ್ನು ಕೂಡ ಅವರವರ ತಾರತಮ್ಯ ಕಕ್ಷೆಗೆ ಅನುಗುಣವಾಗಿ ಭಜಿಸುತ್ತಾ ಅವರ ಪರಮಾನುಗ್ರಹವನ್ನು ಕೂಡ ಪಡೆದುಕೊಳ್ತಾ ಸಾಧನವನ್ನು ಮಾಡಿ ಕೃತಕೃತ್ಯರಾಗೋಣ. ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ. ಹರೇ ಶ್ರೀನಿವಾಸ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮ ಚ ವಾಯುಶ್ಚ ತದೀಯ ಪತ್ನ್ಯೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾಃ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ನನ್ನಲ್ಲಿ ವಿಶೇಷವಾಗಿ ಈ ಎಲ್ಲ ದೇವತೆಗಳು ಭಗವಂತನಲ್ಲಿ ಭಕ್ತಿ ಬರುವಂತೆ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಅದ್ಭುತವಾದಂತಹ ಉತ್ಸವ ನಡೀತಾ ಇದೆ. ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ. ಶ್ರೀದೇವಿಯಮ್ಮನವರ ಎಡಗೈಗೆ ಅರ್ಚಕ ವರೇಣ್ಯರು ಕಂಕಣವನ್ನು ಕಟ್ಟಿದ್ದಾರೆ. ಈಗ ಭೂದೇವಿಯಮ್ಮನವರ ಎಡಗೈಗೂ ಕೂಡ ಕಂಕಣವನ್ನು ಕಟ್ಟುತ್ತಿದ್ದಾರೆ. ಸ್ವಾಮಿಯ ಬಲಗೈಗೆ ಕಂಕಣವನ್ನು ಕಟ್ಟಿದ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ಸಪ್ತಗಿರಿವಾಸ ಶೇಷೇನಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ, ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ, ಧಾತ್ರೀ ರಮಣ ಗೋವಿಂದ ಗೋವಿಂದ. ಸ್ವಾಮಿಯ ಅತ್ಯಂತ ಪ್ರೀತಿಗೆ ಪಾತ್ರರಾದಂಥವರು ಶ್ರೀದೇವಿ ಮತ್ತು ಭೂದೇವಿಯಮ್ಮನವರು. ಇದಾದ ನಂತರ ಅರ್ಚಕ ವರೇಣ್ಯರ ಬಲಗೈಗೂ ಕೂಡ ಪರಿಚಾರಕರು ಕಂಕಣವನ್ನು ಕಟ್ಟಿ ವಿಶ್ವಾಮಿತ್ರ, ವಸಿಷ್ಠ ಮೊದಲಾದ ಮಹಾನುಭಾವರು ನಡೆಸಿಕೊಡುವಂತಹ ಈ ಕಲ್ಯಾಣೋತ್ಸವವನ್ನು ನನ್ನೊಳಗಡೆ ಆ ಮಹಾನುಭಾವರಿದ್ದೇ ನಡೆಸಿಕೊಡ್ತಾ ಇದ್ದಾರೆ. ಹುಲುಮನವ ನಾನೇನು ಮಾಡುವುದಲ್ಲ ಅನ್ನುವಂತಹ ಸಂದೇಶವನ್ನು ಲೋಕಕ್ಕೆ ನೀಡಲಿಕ್ಕೇನು ಎಂಬುವಂತೆ ಅರ್ಚಕ ವರೇಣ್ಯರ ಬಲಗೈಗೂ ಕೂಡ ಕಂಕಣವನ್ನು ಕಟ್ತಾ ಇರುವ ದೃಶ್ಯವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಮ್ಮೆಲ್ಲರ ರಕ್ಷಕ, ಆಪತ್ತು ಬಂದಾಗ ಆಪತ್ತು ನಿವಾರಣಕರಾದಂಥವನು ಸ್ವಾಮಿ.
ಅಂಥವನ ಕೃಪೆ ಹೀಗೆ ನಮ್ಮೆಲ್ಲರ ಮೇಲೆ ಸರ್ವದಾ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಮುಂದಿನ ಕಾರ್ಯಕ್ರಮ ಅಗ್ನಿ ಪ್ರತಿಷ್ಠೆ ಅನ್ನುವಂಥದ್ದು 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಕೊಂಡದಲ್ಲಿ ಅಗ್ನಿದೇವರ ಪ್ರತಿಷ್ಠೆಯನ್ನು ಮಾಡ್ತಾರೆ, ಮಂತ್ರಗಳನ್ನು ಉಚ್ಚರಿಸ್ತಾ ಇದ್ದಾರೆ. ಕೇಳಿ ಕೃತಾರ್ಥರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಶುದ್ಧ ಆಶೀರ್ವಾನ್ ಮಮತ್ವ ಇಂದ್ರ ಶುದ್ಧೋ ನಾಗೆ ಶುದ್ಧ ಶುದ್ಧಾಭಿರೂತಿಭೇ ಶುದ್ಧೋ ಅರ್ಘ್ಯಂ ನಿಧಾರ್ಯ ಆರ್ಯಂ ಶುದ್ಧೋ ರತ್ರ ಆನೆ ದಾಶೇ ಶುದ್ಧೋ ವೃತ್ರಾನ್ ಜಿಗ್ನಸೆ ಶುದ್ಧೋ ವಾಚಂ ಶಾಸೆ ಕುಂಡೇ ಸೋಮ್ ಅವಾಹಮಿ ಮಯಿ ದೇವ ದ್ರವಿಡಮಾಯಂತಂ ಮಯ್ಯಾಶಿರಸ್ತು ಮಯಿ ದೇವಹೂತಿ ದೇವ್ಯಾ ಹೋತಾರಾವರಿಷಂತ ಪೂರ್ವರಿಷ್ಟಸ್ಯ ಮತನವಾಸ ವೀರಾಃ ಬರಿಷು ಸಪ್ತರ್ಷಿನ್ ಅವಾಹಮಿ ಉದ್ಧನ್ಯಮಾನಮಸ್ಯ ಮೇತ್ಯಾಪಾಪನಂ ಯಜಮಾನಸ್ಯಂತು ಶಿವಾನಸ್ಸಂತು ಪ್ರತಿ ಸಚ್ಯತಶ್ರಸನ್ನೋ ಮಾತಾ ಪೃಥಿವೀತೋಕಸತಃ ಖನಪಿತೃನ್ ಅವಾಹಮಿ ರೇಖಾಯಂ ಸ್ಕಂತಮಾವಹಿ ರೇಖಾ ಗಾಯತ್ರ್ಯ ಪ್ರೋಕ್ಷ ತತ್ಸ ವಿದ್ರವರೆ ಎನ್ನಿಂಬರ್ಗೋ ದೇವಸ್ಯ ಧಿಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಜಾದೇವತರಂ ಗೃಹೀತ್ವಾ ಗುರುತ ಪ್ರತಿಗಿತ ಪ್ರಜ್ವಾಲ್ಯ ಉಪಾವರೋಹಿತ ಅಗ್ನಿಧಾಯಾನ್ ಉಪಾವರೋಹ ಜಾತವೇತ ಪುನಸ್ತ್ವಂ ದೇವೇಭ್ಯೋ ಹವ್ಯಂ ಆಯು ಪ್ರಜಾಗ್ಮರೀಮಸ್ಮಾಸು ದೇಹಜಸ್ತುರೋದೀದಿಹನೋ ಧೃಣಿ ಅಗ್ನಿಗ್ರಹಣಪಾದರೆ ಸದರ ಪುಷ್ಪಾಕ್ಷತಾನ್ ಕ್ಷಪೇತ್ ಅಗ್ನಿ ಆಯಾಹಿ ವೀತಗೆ ಗುಣಾನೋ ಹವ್ಯದಾತೇನ್ ಹೋತ ಸತ್ಯವರ್ಗಿಷಿ ಅದಿತೇಡು ಮನ್ಯಸ್ವ ಅನುಮತೇನ್ವ ಮನ್ಯಸ್ವ ಸರಸ್ವತೇನ್ವ ಮನ್ಯಸ್ವ ದೇವ ಸವಿತ ಪ್ರಸುವಾನ್ ತತ್ಸ ವಿತರ್ವರೆ ಏನ್ಯಂಬರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಬ್ರಹ್ಮಚೇ ಜ್ಞಾನಂ ಪ್ರಥಮಂ ಪುರಸ್ಥಾ ದ್ವಿಸೀಮತಃ ಸುರುಚೋ ಧೇನಾವಃ ಸ ಬುದ್ರ್ಯಾ ಉಪಮಾ ಅಸ್ಯ ವಿಷ್ಟಾ ಸತಶ್ಚ ಯೋನಿ ಮಸತಶ್ಚ ವಃ ಓಂ ಭೂಃ ಬ್ರಹ್ಮಾಣಮಾವಾಹಮಿ ಓಂ ಭುವಃ ಪ್ರಜಾಪತಿಮಾವಾಹಮಿ ಓಂ ಸ್ವಃ ಪಿತಾಮಹಮಾವಾಹಮಿ ಓಂ ಭೂರ್ಭುವಸ್ವಃ ಹಿರಣ್ಯಗರ್ಭಮಾವಾಹಮಿ ಬ್ರಹ್ಮಣೇ ನಮಃ ಇದಮಾಸಂ ಸೋಮೋ ದೀರ್ಘಂ ಸೋಮೋ ಅರವಂತಮಾಸುಂ ಸೋಮೋ ವೀರಂ ಕರ್ಮಣ್ಯಂ ದದಾತು ಸಾಧ್ಯಂ ವಿಸಂತ್ಯಂ ಸದಯಂ ಪಿತುಶ್ರವಣಂ ಯೋ ದದಾಸ ತಸ್ಮೈ ಓಂ ಭೂಸಮಾವಾಹಮಿ ಓಂ ಭುವರೇಜ್ಞಾಂಗಮಾವಾಹಮಿ ಓಂ ಸುವರಿಂದುಮಾವಾಹಮಿ ಓಂ ಭೂರ್ಭುವಶ್ಚಂದ್ರಮಾವಾಹಿ ಸೋಮಸ ಇದಮಾಸರಂ ಬ್ರಹ್ಮಣಿಮಾಪಾದ್ಯಂ ಅರ್ಘ್ಯಮಾಚಮನಂ ಪುಷ್ಪಂ ಗುಡೋಪಹಾರಂ ಪಾನೀಯಂ ಸದಕ್ಷಣಾಕಂ ತಾಂಬೂಲಮಿತಿ ಸರ್ವೋಪಚಾರಾನ್ ಸಮರ್ಪಯಾಮಿ ಸೋಮಹಾಪಾದ್ಯಂ ಅರ್ಘ್ಯಮಾಚಮನಂ ಪುಷ್ಪಂ ಗುಡೋಪಹಾರಂ ಪಾನೀಯಂ ಸದಕ್ಷಣಾಕಂ ತಾಂಬೂಲಮಿತಿ ಸರ್ವೋಪಚಾರಾನ್ ಸಮರ್ಪಯಾಮಿ ಬ್ರಹ್ಮನ್ ಪ್ರೋಕ್ಷಿಷ್ಯಾಮಿ ಸೋಮ ಪ್ರೋಕ್ಷಿಷ್ಯಾಮಿ ಪ್ರೋಕ್ಷೇಕಂ ದೇವತಾಬದ್ಧಯತ್ವಂ ನಾಕಸ್ಯ ಪೃಷ್ಠಯಜಮಾನಸ್ತ್ವಂ ಸಪ್ತ ಋಷೀನಾಕಂ ಸುಕೃತಾಂ ಯತ್ರಲೋಕಸ್ತತ್ರೇವಂ ಯಜ್ಞಂ ಯಜಮಾನಂತಿಃ ಓಂ ಪ್ರೋಕ್ಷ ಕೃಷ್ಟೋ ಅಸ್ಯ ಖರೇಷ್ಟೋ ಅಗ್ನೇ ತ್ವಾಸ್ವಃ ವೇದಿರಸಿ ಬರ್ಹಿಷೇ ತ್ವಾಸ್ವಃ ಬರ್ಹಿರಸಿ ಸ್ತುಭ್ಯಸ್ತ್ವಾಸ್ವಃ ದಿವೇ ತ್ವಾ ಅಂತರಿಕ್ಷಾಯತ್ವಾ ಪೃಥಿವ್ಯೈತ್ವಾ ಪೋಷಯತ್ವಾ ಸುಧಾ ಪಿತೃಭ್ಯಾಂ ಊರ್ಧ್ವಪರಿಷತ್ಯ ಊರ್ಧ್ವಾಂ ಪೃಥಿವಿಂ ಗಚ್ಚತ ಉಭಾಭ್ಯಾಂ ಪ್ರಹರೆ ಭವೇತೆ ಪೂಷಾತೆ ಗ್ರಂಥಿಂ ವಿಶತೋ ಆದಿತ್ಯವ್ಯಂಜನಮಸಿ ಸ್ವಸಸ್ತಂ ದೇವೇಭ್ಯ ವಿಷ್ಣೋಸ್ತೂಪೋಸಿ ದಕ್ಷಿಣತೋ ವಿಷ್ಣೋಸ್ತೂಪೋಸಿ ಉತ್ತರತೋದಿ ಇತ್ಯರ್ವ್ಯಂಜನಮಸಿ ವಿಷ್ಣೋಸ್ತೂಪಸಿ ಪಶ್ಚಿಮಸೋದತ್ತಂ ದೇವೇಭ್ಯ ವಿಷ್ಣೋಸ್ತೂಪೋಸಿ ವಿಷ್ಣುಮಾವಾಹಮಿ ಮಹಾವಿಷ್ಣುಮಾವಾಹಿ ಸದಾ ವಿಷ್ಣುಮಾವಾಹಿ ವ್ಯಾಪೇ ನಾರಾಯಣಮಾವಾಹಿ ಸುರುತಾಸಿ ಘೃತಾಸಿ ಧ್ರುವಾಸಿ ತರುಣಾಸಿ ವಾನಸ್ಪತ್ಯೋಸಿ ದೇವೇಭ್ಯ ಸುಂದಸ್ವ ಬ್ರಹ್ಮನ್ ಪ್ರೋಕ್ಷಿಷ್ಯಾಮಿ ಸೋಮ ಪ್ರೋಕ್ಷಿಷ್ಯಾಮಿ ಪರಿಪಾತ್ರ್ಯೋ ಬ್ರಹ್ಮಾಣಂ ಆವಾಹಿನಿ ಸೋಮಮಾವಾಹಿನಿ ಬ್ರಹ್ಮಣ್ಣವ ಪ್ರಣೇಶ ಯಜಮಾನವಾಚ್ಯಮಿಚ್ಚಾನ್ ಸೋಮಾಪಃ ಪ್ರಣೇಶ ಯಜಮಾನವಾಚ್ಯಮಿಚ್ಚಾನ್ ಪ್ರಣಗ್ದೇವತಾ ವರ್ಧಯತ್ವಂ ನಾಕಸ್ಯ ಪ್ರತ್ಯಜಮಾನತ್ವಂ ಸಪ್ತರ್ಷೀನಾಕಂ ಸುಕೃತಾಂ ಯತ್ರಲೋಕಸ್ತತ್ರೇಮಂ ಯಜ್ಞಂ ಯಜಮಾನಂತಿಃ ಓಂ ಪ್ರಿಯಾನ್ ಕೋ ವಪ್ರತು ಸ್ವಪ್ರಣ್ಯತ್ವಾಪೋ ದೇವಿ ಪ್ರಣಯಾನ ಅಗ್ನಿಗಂ ಸಗಂ ಸಾಧಯಂತಃ ಇದಂ ವದಂತಿರ್ಗುತಪೃಷ್ಠಾ ಉದಾವಕು ಸಹಸ್ರ ಪೋಷಂ ಯಜಮಾನಿಯನ್ಯಂಚತಿಃ ಕೋ ವೋ ಇನಕ್ತಿ ಸವೋ ಇನ್ತೋನ್ ಶಂವಿಶಂತಾನ್ ದೇವಿರ್ಷಾ ಪಾತ್ರಾನ್ ದೇವಜೇಂ ಶಂವಿಶಂತಾನ್ ದೇವಿರ್ಷಾ ಪಾತ್ರಾನ್ ದೇವಜೇಂ ದಕ್ಷಿಣ ಪ್ರಣೀತೋ ಬ್ರಾಹ್ಮಣ ತೀರ್ಥೇನ ಓಂ ಪ್ರಜಾಪತಿಂ ಆವಾಹಯಾಮಿ ಓಂ ಇಂದ್ರಂ ಆವಾಹಮಿ ಓಂ ಅಗ್ನಿಂ ಆವಾಹಮಿ ಓಂ ಸೋಮಂ ಆವಾಹಮಿ ಉತ್ತರ ಪ್ರಣೀತೋ ದೈವತೀರ್ಥೇನ ಓಂ ಅಗ್ನಿಮಾವಾಹಮಿ ಓಂ ಸೋಮಮಾವಾಹಮಿ ಓಂ ಅಗ್ನೇಶೋಮಾವಾಹಮಿ ಓಂ ಪ್ರಜಾಪತಿಮಾವಾಹಮಿ ಓಂ ಬ್ರಹ್ಮಾಣಮಾವಾಹಮಿ ಓಂ ಇಂದ್ರಮಾವಾಹಮಿ ಓಂ ವಸೂನಾಮಾವಾಹಮಿ ಓಂ ಮರುತ ಆವಾಹಮಿ ಓಂ ರುದ್ರಾನಾಮಾವಾಹಮಿ ಅಪಸ್ಪರ್ಶ್ಯ ಓಂ ವಿಷ್ಣುಮಾವಾಹಮಿ ಓಂ ಬೃಹಸ್ಪತಿಮಾವಾಹಮಿ ಓಂ ಮಿತ್ರಮಾವಾಹಮಿ ಓಂ ವರುಣಮಾವಾಹಿ ಓಂ ಆದಿತ್ಯಾನಾಮಾವಾಹಿ ಅಶ್ವಿನಾವಾಹಮಿ ಪೂಷಣಮಾವಾಹಮಿ ಕಕ್ಷಮಾವಾಹಮಿ ಕಕ್ಷದೇವತ ಸೋಮಮಾವಾಹಮಿ ಔಪಾಸನೆ ಯಜ್ಞಮಾವಾಹಿ ಯಜ್ಞದೇವದಿಶಾನ್ ದೇವಾನ್ ಆವಾಹಮಿ ಸರ್ವದೇವಾನ್ ಆವಾಹಮಿ ಆಜ್ಯಭಾಗೆ ಓಂ ಪ್ರಜಾಪತಿಷ್ಠುರಪಾಮಿ ಓಂ ಇಂದ್ರಾಜ್ಠುರಪಾಮಿ ಓಂ ಅಗ್ನೇಜ್ಠುರಪಾಮಿ ಓಂ ಸೋಮಜ್ಠುರಪಾಮಿ ಅಗ್ನೇಜ್ಠುರಪಾಮಿ ಓಂ ಸೋಮಜ್ಠುರಪಾಮಿ ಅಗ್ನಿಶೋಮಾಭ್ಯಾಗ್ನಿಷ್ಠುರಪಾಮಿ ಓಂ ಪ್ರಜಾಪತಿಷ್ಠುರಪಾಮಿ ಓಂ ಬ್ರಹ್ಮಣೇಜ್ಠುರಪಾಮಿ ಓಂ ಇಂದ್ರಾಜ್ಠುರಪಾಮಿ ಓಂ ವಸುಭ್ಯೋಷ್ಠುರಪಾಮಿ ಮರುದ್ವೇಷ್ಠುರಪಾಮಿ ರುದ್ರೇಭ್ಯೋಷ್ಠುರಪಾಮಿ ಅಪಸ್ಪರ್ಶ್ಯ ಓಂ ವಿಷ್ಣುಜ್ಠುರಪಾಮಿ ಬೃಹಸ್ಪತಿಷ್ಠುರಪಾಮಿ ಮಿತ್ರಾಜ್ಠುರಪಾಮಿ ವರುಣಾಯಜ್ಠುರಪಾಮಿ ಆದಿತ್ಯೇಭ್ಯೋಜ್ಠುರಪಾಮಿ ಅಶ್ವಿಭ್ಯಾಂ ಜ್ಠುರಪಾಮಿ
पूष्टेजुष्टपमे कक्षाजुष्टपमे कक्षदेवत सोमाजुष्टपमे औपासने यज्ञाजुष्टपमे यज्ञदेवत विश्वेभ्यो देवेभ्यो जुष्टपमे सर्वदेवेभ्यो जुष्टपमे आजन्तुरुप्यस्रमे चरन्तुरुप्यस्रमे अग्नेर्ज्योतिषे समिति स्वाहा अमृतमसे वर्णमसे अन्तरितमरक्षो अन्तरित अराते स्वाहा प्रत्युष्टमरक्ष प्रत्युष्टरा स्वाहा चिक्पति स्वाहा पुनः त्वच्चिद्रेण पवित्रेण वसो सूर्यस्य विस्वाहा देवस्वा सविता पुनः त्वच्चिद्रेण पवित्रेण वसो सूर्यस्य विस्वाहा गतिसमित प्रोक्षा एकविंशति प्रमाणः कर सम्पूर्णवा समितो गृहीत्वा मूलाग्राभ्यां कृतं स्पर्शयित्वा अभ्यर्चा अक्षताम् इमामे अग्निष्टिका चरुभिः इमामे अग्निष्टिका आज्यमा अग्निष्टिका देनवसन्त वेगचतञ्च सहस्रञ्चायुतञ्च द्यूतञ्च प्रयुतञ्च अर्बुदञ्च अन्युर्बुदञ्च समुद्रश्च मध्यञ्चान्तश्च परार्धस्य इमामे अग्निष्टिका देनवसन्तु ओम इन्द्राय नमः ओम अग्नये नमः ओम यमाय नमः ओम निरुते नमः ओम वरुणाय नमः ओम वायवे नमः ओम कुबेराय नमः ओम ईशानाय नमः ओम अग्नये नमः ओम हुतवहाय नमः ओम हुताशिने नमः ओम कृष्णवर्तवे नमः ओम देवमुखाय नमः ओम सप्तजिह्वाय नमः ओम वैश्वानराय नमः ओम जातवेदसे नमः अदितेन मन्यस्व अनुमतेन मन्यस्व सरस्वतेन मन्यस्व देवसवेत प्रसान् षष्टिशतसहस्रान्युतमक्षयमर्भुतमानय अयन्त इद्मा आत्मजातवेदसे नेतस्व वर्धस्वचे धवर्धे चासं प्रजा पशुभिर्ब्रह्मचसेन अन्नाद्यन ब्रह्मन् सोमन् यद्वमादस्ते अधस्वाहा वायुव्यादाग्ने यन्तं प्रजापतिः स्वाहा नैऋत्यादीशानान्तम् इन्द्राय स्वाहा ओम अग्नये स्वाहा ओम सोमाय स्वाहा ओम अग्निशमोभ्यां स्वाहा ओम प्रजापतिः स्वाहा ओम इन्द्राय स्वाहा ओम वसुभ्यः स्वाहा ओम मरुद्भ्यः स्वाहा ओम रुद्रेभ्यः स्वाहा अपपस्पुर्ष्या ओम विष्णवे स्वाहा ओम बृहस्पतिः स्वाहा ओम मित्राय स्वाहा ओम वरुणाय स्वाहा ओम आदित्येभ्यः स्वाहा ओम अश्वेभ्यां स्वाहा ओम पूष्णे स्वाहा कक्षाय स्वाहा ओम कक्षदेवत सोमाय स्वाहा ओम औपासने यज्ञाय स्वाहा यज्ञदैवत विश्वेभ्यो देवेभ्यः स्वाहा सर्वदेवेभ्यः स्वाहा दर्भाविगार्य चरुं सावित्रीं गृहीत्वा व्याहृतिं जुहोति प्ररविगार्य भूस्वां भुवस्वां भुवस्वां भूभुवस्व स्वाहा अदितेन मग्गुस्तः अनुमतेन मग्गुस्तः सरस्वतेन मग्गुस्तः देवसवितप्रासाभ्यास्य देवदेवसत्रे श्रीनिवासस्वामिनः प्रीत्यर्थं सर्वलोकितार्थं करिष्यामः वैवाहिक महोत्सवकर्मणि स्व आघारे स्वर मंत्र अक्षर सर्वदोष प्राचित्तार्थं वैष्णवहोमं करिष्ये अदितेन मन्यस्व अनुमतेन मन्यस्व सरस्वतेन मन्यस्व देवसवितप्रसवा ओम अतो देवा अवन्तुनो यतो विष्णुर्विचक्रमे पृथिव्या सप्तधामपि स्वाहा इदं विष्णुर्विचक्रमे त्रेधा निदते पदं समूढमस्य पागुं सुरे स्वाहा त्रीणि पदा विचक्रमे विष्णुर्गोपा अदाभ्यां ततो धर्माणि धारयन् स्वाहा विष्णो कर्माणि पश्य तयतो व्रतानि पस्वसे इन्द्रस्य युज्य सखा स्वाहा तद्विष्णो परमं पदकं सदा पश्यन्ति सूरयः दिवे वचक्षुरा तद्गुस्वाहा तद्विप्रासो विपण्यवो जागुर्वागुं सस्य विन्धते विष्णोर्यत्परां पदगुस्वाहा ओम भूस्वाहा ओम भुवस्वाहा ओम सुवस्वाहा भुवस्वस्वाहा अदितेन मग्गुस्तः अनुमतेन मग्गुस्तः सरस्वतेन मग्गुस्तः देवसवितप्रासाभिः अग्निप्रतिष्ठापन मुहूर्त सुमुहूर्त भान्तो निगृह्णन्तो सुमुहूर्तोऽस्तु దేవుడు దేవియునదే తెరదీయరే పువ్వుల దండలు తీసి పువ్వులీయరే దేవుడు దేవియునదే తెరదీయరే పువ్వుల దండలు తీసి పువ్వులీయరే కన్నుల నిద్దురదేరా గక్కన మేలుకొని ఉన్నతి మొక్కాలు చూచి
చూచేరొకరొకరు కన్నుల నిద్దురదీరా గగ్గన మేలుకొని ఉన్నతి ముఖాలు చూచేరొకరొకరు పన్నీరందియరే పావడలు నందియరే పన్నీరందియరే పావడలు నందియరే గన్నన కాళాంజి దగ్గర బట్టరే దేవుడు దేవియునదే తెరదీయరే పువ్వుల దండలు తీసి పువ్వులీయరే నగవులు నగుకొంటా నంటున లేచి కూచుండి కొగి కురులు దిద్దేరు ఒకరొకరు నగవులు నగుకుంటా నంటున లేచి కూచుండి పోగి కురులు దిద్దేరు ఒకరొకరు గగనత్తాలు చూపరి తతితో బాగాలీయరే గగనత్తాలు చూపరి తతితో బాగాలీయరే మొగరు దేర కస్తూరి ఉండలీయరే దేవుడు దేవియునదే తెరదీయరే పూల దండలు తీసి పువ్వులీయరే భృగుమరీచిత్రికశ్యప మహర్షి మధ్యే స్థిత్వా శని కుశమయే సముదీరయంతం శ్రీశాస్త్రసార మఖిలం విఖనో మునీంద్రం భూయో నమామి భువనే గురుం ప్రసన్నం అత భగవతో మహాపురుషస్య శ్రీమదాదినారాయణస్య అచింత్యా పరిమితశక్త్యా భ్రియమాణస్య మహాజలౌఘస్య మధ్యే పరిభ్రమణమానానాం అనేకకోటి బ్రహ్మాండానాం ఏకతమీం పృథివ్యాపహత్తేజో వాయు ఆకాశహంకారమహత్తవ్యక్తాఖ్యా సప్తావరణైరావృతే అస్మిన్ మహతి బ్రహ్మాండమండలే ఆధారశక్తి శ్రీవరాహ కూర్మానంతాష్టదిగ్గజోపరి ప్రతిష్ఠితానాం అతల వితల సుతల తలాతల రసాతల మహాతల పాతాళాఖ్య సప్తలోకానాం ఊర్ధ్వభాగే భూలోకే భువర్లోక సువర్లోక మహర్లోక జనోలోక తపోలోక సత్యలోకాఖ్య షల్లోకానాం అతో భాగే మహానాలాయమానస్య పనిరాజస్య శేషస్య సహస్రఫలా మణిమండలమండితే ఐరావత పుండరీక వామన కుముదాంజన పుష్పదంత సార్వభౌమ సుప్రతీకాఖ్యష్టదిగ్దంత శుండా తండో తంబితే అమరావతి తేజోవతి సంయమనీ రక్షోవతి సింధుమతి గంధవతి అలకావతి యశోవతి ఇది అష్టదేవపురీ విరాజితే ఇంద్రాగ్నియమనిరిత్య వర్ణ వాయుకుభేరీశానాఖ్య అష్టలోకపాలక పరిపాలితే లోకా లోకా చలవలగితే లవనేక్షు సురా సర్పి దిదిక్షీరా శుద్ధోదకాఖ్య సప్తార్ణవ పరివృతే జంబూ ప్లక్ష కుశ క్రౌంచ శాకశాల్మలి పుష్కరాఖ్య సప్త ద్వీపే ద్వీపతే మాహేంద్రమలయ సఖ్య సుక్తి మద్రుక్షవత్ వింధ్య పార్యాత్రాఖ్య సప్త కుల పర్వత విరాజితే భారత కిం పురుష హారేలావృత భద్రాశ్వకేతకమాల హిరణ్యకరమణక కురు వర్షాఖ్య నవ వర్షానాం మధ్యే భరతవర్షే ఇంద్రకశేరు తామ్ర గవస్తి పున్నాగ గంధర్వ సౌభ్య వరుణ భరతాఖ్య నవఖండానాం మధ్యే భరతఖండే మహాసరోరుహాకార పంచాశతకోటి యోజన విస్తీర్ణ
ಭೂಮಂಡಲೆ ಲಕ್ಷಯೋಜನ ವಿಸ್ತೀರ್ಣ ಜಂಬೂದ್ವೀಪೆ ದಂಡಕಾರಣ್ಯೆ ಪ್ರಜಾಪತಿ ಕ್ಷೇತ್ರೇ ಕರ್ಮಭೂಮೌ ಅವಂತಿ ಕುರುಕ್ಷೇತ್ರಾದಿ ಸಮಭೂಮಧ್ಯ ರೇಖಾಯಾಃ ಪೂರ್ವದಿಗ್ಭಾಗೆ ಮೇರೋಃ ದಕ್ಷಿಣದಿಗ್ಭಾಗೆ ಶ್ರೀಕೃಷ್ಣ ಗೌತಮ ಕಾವೇರ್ಯಾಣಾಂ ಮಧ್ಯಪ್ರದೇಶೆ ಆದಿವರಹ ಕ್ಷೇತ್ರೇ ಶ್ರೀವೆಂಕಟಾಚಲೆ ಶ್ರೀ ಶ್ರೀನಿವಾಸಸ್ವಾಮಿ ಭಗವದಾಲಯೇ ಸಮಸ್ತ ಭಾಗವತ ಆಚಾರ್ಯಾಣಾಂ ಸನ್ನಿಧೋ ಸಕಲ ಜಗತ್ಸ್ರಷ್ಟುಃ ಪರಾರ್ಧದ್ವಯಜೀವಿನೋ ಬ್ರಹ್ಮಣೋ ದ್ವಿತೀಯ ಪರಾರ್ಧೆ ಪ್ರಥಮ ವರ್ಷೆ ಪ್ರಥಮ ಪಕ್ಷೆ ಪ್ರಥಮೇಹನಿ ದ್ವಿತೀಯಯಾಮಿ ತ್ರಯೋದಶ ಘಟಕ ದ್ವಿಚತ್ವಾರ್ವಿಂಶತಿ ಘಟಿಕಾಸು ಗತಾಸು ತೃತೀಯ ಮುಹೂರ್ತೆ ಪ್ರಥಮ ಪ್ರಾಣಾಯಾಮ ಕಾಲೇ ಪುರುಹೂತ ನಾಮಧೇಯೇಂದ್ರ ಸಮಯೇ ಪಾರ್ಥಿವ ಪ್ರಳಯ ಕೂರ್ಮಾನಂತ ಶ್ವೇತವರಹ ಬ್ರಹ್ಮ ಸಾವಿತ್ರಾಖ್ಯ ಸಪ್ತಕಲ್ಪಾನಾಂ ಮಧ್ಯೆ ಪಂಚಮೇ ಶ್ವೇತವರಹ ಕಲ್ಪೆ ಸ್ವಾಯಂಭುವ ಸ್ವಾರೋಚಿತ ಉತ್ತಮ ತಾಮಸ ರೈವತ ಚಾಕ್ಷುಷ ವೈವಸ್ವತ ಸೂರ್ಯ ಸಾವರ್ಣಿ ಧರ್ಮ ಸಾವರ್ಣಿ ದಕ್ಷ ಸಾವರ್ಣಿ ರುದ್ರ ಸಾವರ್ಣಿ ಬ್ರಹ್ಮ ಸಾವರ್ಣಿ ಇಂದ್ರ ಸಾವರ್ಣಿ ವೇದ ಸಾವರ್ಣಾಖ್ಯ ಚತುರ್ದಶ ಮನ್ವಂತರಾಣಾಂ ಮಧ್ಯೆ ಸಪ್ತಮೇ ವೈವಸ್ವತ ಮನ್ವಂತರೆ ತತ್ರ ಏಕಸಪ್ತತಿ ಮಹಾಯುಗಾನಾಂ ಸಪ್ತವಿಂಶತಿ ಮಹಾಯುಗೇಶ್ವ ಅತೀತೇಷು ತದು ಉಪರಿ ಅಷ್ಟಾವಿಂಶತಿಮೇ ಭಾಗೆ ಅಷ್ಟಾವಿಂಶತಿ ಸಹಸ್ರಾನ್ವಿತ ಸಪ್ತದಶ ಲಕ್ಷಾಬ್ದೆ ಕೃತಯುಗೆ ಯಾತೆ ಷಣ್ಣವತಿ ಸಹಸ್ರಾನ್ವಿತ ದ್ವಾದಶ ಲಕ್ಷಾಬ್ದೆ ತ್ರೇತಾಯುಗೆ ಯಾತೆ ಚತುಷ್ಷಷ್ಟಿ ಸಹಸ್ರಾನ್ವಿತ ಅಷ್ಟಲಕ್ಷಾಬ್ದೆ ದ್ವಾಪರಯುಗೆ ಯಾತೆ ದ್ವಾತ್ರಿಂಶತ್ ಸಹಸ್ರಾನ್ವಿತ ಚಾತುರ್ಲಕ್ಷಾಬ್ದೆ ವರ್ತಮಾನೆ ಕಲಿಯುಗೆ ಪ್ರಥಮ ಪಾದೆ ಯುಧಿಷ್ಠರ ವಿಕ್ರಮಾರ್ಕ್ಯ ಸಾಲಿವಾಹನ ವಿಜಯ ಅಭಿನಂದನ ನಾಗಾರ್ಜುನ ಕಲ್ಕಿ ಭೂಪಾಕ್ಯ षट्शकानां मध्ये तृतीये सालिवाहनसके अस्मिन् देशे शुभमुहूर्ते मम अनेकजन्मसु इह जन्मनि च एतत्क्षणपर्यन्तं बाल्ययौवनकौमारवार्धकेषु रहस्य प्रकाशे च आवृत्त अनावृत्तमहापातकादि समस्तदुरितक्षयार्थं दश पूर्वेषां दश अपरेषां मध्वंस्यानां मातृवंस्यानां सर्वेषां पितॄणां कुम्भीपाकलोहिताधमतपसङ्घातकलसूत्रादि विविधेभ्यो महाघोरेभ्यो नरकेभ्य उत्तीर्य तिले सूर्यमण्डलपर्यन्तं कृतराशेर्वर्ष सहस्रावसाने एकैक मम अपकर्षणक्रमेण सर्वराश अपकर्षण संहितकाले महाविष्णुलोके निवासित्यर्थं त्रिगुणीकृत अग्निष्टोम अतिरात्र अप्त्योर्यम शान्तपन वाजपेय पौण्डरिक अश्वमेधादि शतक्रतु पुण्यफलावाप्त्यर्थम् आमोद प्रमोद सम्मोद वैकुण्ठाख्य लोकेषु सालोक्य सारूप्य सामीप्य सायुज्यमिति चतुर्विध मोक्ष फलसीत्यर्थम् लक्ष्मी नारायण प्रीत्यर्थम् परत्व विभव व्यूह अंतर्यामि अर्चा स्वरूप रूप गुण विभवैश्वर्यादि निरूपक श्री विखनो मुनीन्द्र मतानुसारिभिः भृग्वादिभिः वसिष्ठादिभिः दिव्य महर्षिर्युक्त गृह्य धर्मशास्त्र पुराण इतिहास प्रतिपादित कन्यादान कल्पोक्त संपूर्ण सकल फलाभाप्त्यर्थं षोडश महादानेषु मुख्यभूतं सालंकृत कन्यका दानाख्य महादानं करिष्ये। अस्य श्रीमदादिनारायणस्य अनेककोटि ब्रह्मांड नायकस्य अनंत कल्याण गुणगण गांभीरस्य दिव्यमंगल विग्रहस्य सुदर्शन पांचजन्य शार्ग कौमोदकी नंदकादि दिव्य पंचायुत धर विराजितस्य पद्मांकित कोटि सूर्य प्रकाशितस्य श्रीमदो वैकुंठ नायकस्य श्रीमद् वैखानस आगमोक्त प्रकारेण आंगेरस बृहस्पत्य भारद्वाज त्रयाऋषेय प्रवरान्वित भारद्वाज गोत्रोद्भवस्य पंचविध व्यूह विभेदेन प्रवर्तमानस्य परत्व विभव व्यूह अंतर्यामि अर्चावतार रूपस्य भगवतः परवासुदेवस्य महाविष्णोः परब्रह्मणो न प्रेम आंगेरस बृहस्पत्य भारद्वाज त्रयाऋषेय प्रवरान्वित भारद्वाज गोत्रोद्भवस्य जगत्कारण भूतस्य मूल प्रकृति सुखीयमानस्य त्रिगुणात्मिकस्य गुणत्रय कर्मणो विधिवशात् उत्पत्ति स्थितिलयकार प्रवर्तमानस्य महाविष्णोः परवासुदेव शर्मणः पौत्राय
आंगीरस बृहस्पत्य भारद्वाज त्रयोदशेय प्रवरान्वित भारद्वाज स गोत्रोद्भवस्य समस्त देवता निकुट मकुट मणिगण विजृंभित पादारविन्दस्य अर्चवतर रूप भगवतः प्रद्युम्नावतारस्य महाविष्णोः आदिनारायण शर्मणः पुत्राय आंगीरस बृहस्पत्य भारद्वाज त्रयोदशेय प्रवरान्वित भारद्वाज स गोत्रोद्भवाय भक्तलोक परिपालनाय किरीटहार केयूर दिव्याभरण भूषिताय कौस्तुभालंकृताय दिव्यमाल्याशोभिताय दिव्यपीतांबरधराय दिव्यावताराय प्रसन्न पारिजाताय स्वर्ण गरुडवाहनारूढाय अचिन्त्यात्मक नित्य यौवन स्वाभावलावण्य तेजो रत्नाकराय अखिल शाखाध्यायिनो अखिल लोक पवित्र गोत्राय श्रवण नक्षत्रे मकर रासो जाताय श्री श्रीनिवास स्वामी परब्रह्मणे वराय ऋग्गजुस्साम अधर्वण सकल वेदाध्यायिनीं भार्गवश्रवण आप्नुवान और्ववेदल पंचारुषेय प्रवरान्वित भार्गवस गोत्रोद्भवें सर्वालंकारवतीं प्रातुलां सुरांगना संसेवित पादारविन्दां महाविष्णोः वक्षस्थल निवासिनीं आनंद गुणात्मिकां मूल प्रकृति रूपां उत्तर फल्गुनी नक्षत्रे कन्या राशो जातां भृगोर संकल्पतनयां भार्गवीं अयोनिजां श्रीदेवी नाम्नीं इमां कन्यां वृणीमहे वृणीध्वं दास्यामि ऋग्गजुस्सामा धर्मसकल वेदाध्यायिनीं काश्यपावत्सारणे ध्रुवत्रयोदशेय प्रवरान्वित काश्यपश गोत्रोद्भवीं सर्वालंकारवतीं प्रातुरां सुरांगना संसेवित पादारविन्दां महाविष्णोः अत्यंत मनोहरीं अत्यंत सौन्दर्यवतीं बहुश्यामलांगे विष्णोः पुराणमहिषीं प्रकृति अंश संभूतां रेवती नक्षत्रे मीनरासो जातां कश्यप प्रजापति संकल्पतनयां काश्यपे अयोनिजां भूदेवे नाम्नीं इमां कन्यां वृणीमहे वृणीध्वं दास्यामि कन्यां कनक संपन्नां कनकाभरणैरुतां दास्यामि विष्णवे तुभ्यं ब्रह्मलोकचिकीर्षा कन्यां साध्वीं सुशीलाय सुमेधसे प्रयतोऽहं प्रयच्छामि धर्म कामार्थ सिद्धये विश्वंभरा सर्वभूता साक्षिणा सर्वदेवताः इमां कन्यां प्रदास्यामि प्रीणातु कमलापतिः कन्यादान मुहूर्त सुमुहूर्तो महान्तो न गृह्णन्तु सुमुहूर्तोऽस्तु सुप्रतिष्ठितम् अस्तु तथास्तु ಹರೇ ಶ್ರೀನಿವಾಸ ಸುಪ್ರತಿಷ್ಠಿತಮಸ್ತು ತಥಾಸ್ತು ಎಂಬುದಾಗಿ ಕನ್ಯಾದಾನ ಮುಹೂರ್ತ ಎಲ್ಲರಿಗೆ ಮಂಗಳವನ್ನು ಉಂಟು ಮಾಡಲಿ, ಎಲ್ಲರಲ್ಲಿ ಆನಂದವನ್ನು ಸ್ಥಿರವನ್ನಾಗಿ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಸ್ವಾಮಿಯ ಅನುಗ್ರಹ ಸರ್ವದಾ ನಮ್ಮೆಲ್ಲರ ಮೇಲೆ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಅರ್ಚಕವರೇಣ್ಯರು ಸ್ವಾಮಿಯ ಪಾದಪದ್ಮಗಳಲ್ಲಿ ಅರ್ಪಿಸಿದ್ದಾರೆ. ವಿಶೇಷವಾದ ರೀತಿಯಲ್ಲಿ ಮಹಾ ಸಂಕಲ್ಪದ ಉಚ್ಚಾರಣೆಯನ್ನು ಮಾಡಿದ್ದಾರೆ. ಅಗ್ನಿ ಪ್ರತಿಷ್ಠೆ ಎನ್ನುವಂತಹ ಕಾರ್ಯಕ್ರಮದ ನಂತರದಲ್ಲಿ ತೆರೆಯ ಮರೆಯಲ್ಲಿ ಶ್ರೀನಿವಾಸ ದೇವರಿಗೆ ಹಾಲು, ಜೇನು, ಮೊಸರು ಮುಂತಾದವುಗಳನ್ನು ಅರ್ಪಿಸಿ ಮಧುಪರ್ಕ ನಿವೇದನೆ ಎನ್ನುವಂತಹ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ನೂತನ ವಸ್ತ್ರಗಳ ಸಮರ್ಪಣೆಯನ್ನು ಮಾಡಿರುವಂತಹದ್ದು ಸ್ವಾಮಿಗೆ ಹಾಗೂ ಶ್ರೀದೇವಿ ಭೂದೇವಿ ಅಮ್ಮನವರಿಗೆ ನೂತನ ರೇಷ್ಮೆಯ ವಸ್ತ್ರಗಳನ್ನು ಸಮರ್ಪಣೆ ಮಾಡಿರುವಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ಮನುಷ್ಯನ ಜನ್ಮ ಅನ್ನತಕ್ಕಂತಹದ್ದು ಮಾನವನಿಗೆ ಬಂದಿರತಕ್ಕಂತಹ, ಜೀವನಿಗೆ ಕೊಟ್ಟಿರತಕ್ಕಂತಹ ವಸ್ತ್ರ ಇದು. ಇಂತಹ ವಸ್ತ್ರವನ್ನು ನೀಡಿದಂತಹ ಆ ಭಗವಂತನಿಗೆ ನೂತನ ವಸ್ತ್ರಗಳ ಸಮರ್ಪಣೆಯನ್ನು ಮಾಡುವುದರ ಮುಖಾಂತರ ಕೃತಜ್ಞತೆಯ ಸಮರ್ಪಣೆಯನ್ನು ಎಲ್ಲ ಭಕ್ತರ ಪರವಾಗಿ ಅರ್ಚಕವರೇಣ್ಯರು ಮಾಡಿದಂತೆ ಆ ರೀತಿಯಾದ ಅನುಸಂಧಾನವನ್ನು ಮಾಡುತ್ತಾ ನಂತರದಲ್ಲಿ ವಿಶೇಷವಾದ ಮಹಾಸಂಕಲ್ಪದ ಉಚ್ಚಾರಣೆ, ನಂತರದಲ್ಲಿ ಕನ್ಯಾದಾನ ಕೈಂಕರ್ಯವನ್ನು ಕೂಡ ನೆರವೇರಿಸಿಕೊಟ್ಟಿರುವಂತಹ ದೃಶ್ಯವನ್ನು ನಾವು ನೋಡಿದ್ದೇವೆ. ಆ ಸಂದರ್ಭದಲ್ಲಿ ಶ್ರೀದೇವಿ ಭೂದೇವಿ ಅಮ್ಮನವರ ಗೋತ್ರ ಪ್ರವರಾದಿಗಳನ್ನು ಉಚ್ಚರಿಸುತ್ತಾ ಶ್ರೀನಿವಾಸ ದೇವರ ವಂಶ ಪರಂಪರೆಯ ವರ್ಣನೆಯನ್ನು ಕೂಡ ಮಾಡುತ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತರು ಕೂಡ ಯಜಮಾನರೇ, ಅವರ
21 ತಲೆಮಾರಿನ ಅಭಿವೃದ್ಧಿಯನ್ನು ಪ್ರಾರ್ಥನಾರೂಪವಾಗಿ ಸಲ್ಲಿಸಿ ಎಲ್ಲರಿಗೆ ಮಂಗಳವನ್ನು ಉಂಟು ಮಾಡುವಂತೆ ದಶಪೂರ್ವೇಶಾಂ ದಶಾಪರೇಶಾಂ ಹಿಂದಿನ 10 ತಲೆಮಾರು ಮುಂದಿನ 10 ತಲೆಮಾರು ಪ್ರಸ್ತುತ ಇರುವಂತಹ ಅವರು ಎಲ್ಲರಿಗೂ ಕೂಡ ಸ್ವಾಮಿ ಶುಭವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾಗಿರ್ತಕ್ಕಂತಹ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದಂತಹ ಘಟ್ಟ ಮಹಾ ಸಂಕಲ್ಪವನ್ನು ಪೂರ್ಣಗೊಳಿಸಿ ಮುಂದಿನ ಕಾರ್ಯಕ್ರಮ ಮಾಂಗಲ್ಯ ಪೂಜೆ ಅನ್ನುವಂತಹದ್ದು. ಶುದ್ಧೋದಕದಿಂದ ಮಂಗಳಕರವಾದ ಮಾಂಗಲ್ಯಗಳನ್ನು ಅಭಿಷೇಕಿಸಿ ಸ್ವಾಮಿಯ ಮುಂಭಾಗದಲ್ಲಿ ಹರಿವಾಣ, ಅದರ ಮೇಲೆ ತೆಂಗಿನಕಾಯಿ, ಅದರ ಮೇಲೆ ಆ ಮಾಂಗಲ್ಯಗಳನ್ನು ಇರಿಸಿ ಅರಶಿಣ, ಕುಂಕುಮ, ಗಂಧ, ಪುಷ್ಪ, ಅಕ್ಷತೆ ಅನೇಕ ಉಪಚಾರ ಪೂಜೆಗಳನ್ನು ಕೂಡ ಸಲ್ಲಿಸುತ್ತಾ ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಮಂಗಳಕರವಾದ ಮಾಂಗಲ್ಯ ಪೂಜೆ ಅನ್ನುವ ಘಟ್ಟವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವ ನಾಥ ರಕ್ಷಕ ಗೋವಿಂದ ಗೋವಿಂದ. ಕುರು ಭುಂಕ್ಷ್ವ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಹರಿರೇವ ಪರೋ ಹರಿರೇವ ಗುರುರ್ ಹರಿರೇವ ಜಗತ್ ಪಿತೃಮಾತೃಗತಿ ನ ತತೋಸ್ತ್ಯ ಪರಂ ಜಗತೀಡ್ಯತಮಂ ಪರಮಾತ್ಪರತಃ ಪುರುಷೋತ್ತಮತಃ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಮೀಶ ಪದೇ. ಹೇ ಮನಸ್ಸೇ, ಆ ಭಗವಂತನ ಪಾದಪದ್ಮಗಳಲ್ಲಿ ಸರ್ವದಾ ಮನಸ್ಸನ್ನು ಇರಿಸು ಎಂಬುದಾಗಿ ಜೀವನಿಗೆ ವಿಷಯವನ್ನು ತಿಳಿಸ್ತಕ್ಕಂತಹದ್ದು. ಅತ್ಯಂತ ಭಕ್ತಿಯಿಂದ ಅರ್ಚಕ ವರೇಣ್ಯರು ಸ್ವಾಮಿಯ ಪಾದಪದ್ಮಗಳನ್ನು ನಮಿಸಿ ಮಂಗಳಕರವಾದಂತಹ ಮಾಂಗಲ್ಯ ಪೂಜೆ ಎನ್ನುವ ಘಟ್ಟವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ನಂತರದಲ್ಲಿ ಸ್ವಾಮಿಯ ಕೈಯನ್ನು ಮುಟ್ಟಿಸಿ ಶ್ರೀದೇವಿ ಭೂದೇವಿ ಅಮ್ಮನವರ ಕೊರಳಿಗೆ ಆ ಮಾಂಗಲ್ಯಗಳ ಸಮರ್ಪಣೆಯನ್ನು ಮಾಡುವುದರ ಮುಖಾಂತರ ಮಾಂಗಲ್ಯ ಧಾರಣೆ ಅನ್ನುವಂತಹ ಕಾರ್ಯಕ್ರಮ ಅದನ್ನು ನೆರವೇರಿಸಿಕೊಡುತ್ತಾರೆ. ವೀಕ್ಷಿಸಿ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕೃಪೆಗೆ ಪಾತ್ರರಾಗೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ಆ ಮಂಗಳಕರವಾದ ಮಾಂಗಲ್ಯದ ಅಭಿಮಾನಿನಿಯಾಗಿರ್ತಕ್ಕಂತಹ ಆ ನಾರಾಯಣಿಯನ್ನು ಪ್ರಾರ್ಥಿಸುತ್ತಾ, ನಾರಾಯಣನ ಅತ್ಯಂತ ಪ್ರೀತಿಗೆ ಪಾತ್ರಳಾದಂತಹ ಶ್ರೀದೇವಿಯನ್ನೇ ಪ್ರಾರ್ಥಿಸುತ್ತಾ ನಾವು ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಕ್ಷೇತ್ರ ತಿರುಮಲ ಕ್ಷೇತ್ರ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ. ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹಮೋದತೆ. ಪ್ರೇಮ ಕಲಹದ ನಾಟಕವನ್ನು ಮಾಡಿ ಲೋಕವನ್ನು ಉದ್ಧರಿಸಲಿಕ್ಕಾಗಿ ಸ್ವಾಮಿ ವೈಕುಂಠವನ್ನು ಒಂದು ರೂಪದಿಂದ ತ್ಯಜಿಸಿ ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬಂದು ನಿಂತು ಭಕ್ತ ಕೋಟಿಯನ್ನು ಇಲ್ಲಿ ಅನುಗ್ರಹಿಸುತ್ತಿದ್ದಾನೆ. ಅಂತಹ ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ನಿತ್ಯ ಕಲ್ಯಾಣ ಚಕ್ರವರ್ತಿಯಾದ ಶ್ರೀ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥವಾಗಿ ನಡೆಸ್ತಾ ಇರತಕ್ಕಂತಹ ಕಾರ್ಯಕ್ರಮವಾಗಿದೆ. ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡುತ್ತಾ ಅರ್ಚಕ ವರೇಣ್ಯರು ಮಾಂಗಲ್ಯದ ಪೂಜೆಯನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಮಾಂಗಲ್ಯ ಪೂಜೆಯ ನಂತರದಲ್ಲಿ ಸ್ವಾಮಿಯ ಕೈಯನ್ನು ಮುಟ್ಟಿಸಿ ಶ್ರೀದೇವಿ ಭೂದೇವಿ ಅಮ್ಮನವರ ಕೊರಳಿಗೆ ಆ ಮಾಂಗಲ್ಯದ ಸಮರ್ಪಣೆಯನ್ನು ಮಾಡಿ ಮಾಂಗಲ್ಯ ಧಾರಣ ಮಹೋತ್ಸವವನ್ನು ನೆರವೇರಿಸಿಕೊಡತಕ್ಕಂತಹದ್ದು. ಸಪ್ತಗಿರೀಶನ ಕೃಪೆ ಹೀಗೆ ನಮ್ಮೆಲ್ಲರ ಮೇಲೆ ಸರ್ವದಾ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಮುಂಜೀತಾಹ ಮಾಗೃತ ಕಸ್ಯ ಸಿದ್ಧನಂ. ಎಲ್ಲವೂ ಕೂಡ ಆ ಭಗವಂತನಿಗೆ ಅಧೀನವಾಗಿರುವಂತಹದ್ದು. ಅವನು ಕೊಟ್ಟದ್ದರಲ್ಲಿ ತೃಪ್ತರಾಗಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಹರಿಕರುಣದೊಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ. ನಮಗೆಲ್ಲ ಭಾಗ್ಯ ಉಂಟಾಗಿದ್ದೇ ಹರಿಯ ಕರುಣದಿಂದ. ಅದಕ್ಕಾಗಿ ಅದನ್ನು ಪುನಃ ಸ್ವಾಮಿಗೆ ಸಮರ್ಪಣೆ ಮಾಡಲಿಕ್ಕಾಗಿ ಅನೇಕ ಭಕ್ತರು ಬಂದಿದ್ದಾರೆ. ಆ ಭಾವನೆ ಉಳ್ಳಂಥವರಾಗಿದ್ದಾರೆ. ಆ ರೀತಿಯಾದ ಭಾವನೆಯನ್ನು ಸ್ವಾಮಿಯೇ ತಂದು ಕೊಡ್ತಕ್ಕಂಥವನಾಗಿದ್ದಾನೆ. ಅದಕ್ಕೆ ತಕ್ಕಂತೆಯೇ ಭಕ್ತರು ಕೂಡ ತಮ್ಮ ಸಾಧನೆಯನ್ನು ಮಾಡುತ್ತಾ ವಿಶೇಷವಾದ ರೀತಿಯಲ್ಲಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಸ್ವಾಮಿಯ ಪರಮಾನುಗ್ರಹ ಹೀಗೆ ಸರ್ವದಾ ಇರಲಿ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಅತ ಮಾಂಗಲ್ಯ ಧಾರಣ ಸುಮುಹೂರ್ತ ಕಾಲ. ಓಂ
మాంగళ్యం తంతునానేన లోకరక్షకహేతునా కంఠే భద్రామి సుభగే రక్షధ్వం భువనత్రయం ప్రజాపతి సోమగుం రాజా నమస్సృజత తంత్రయో వేద అన్వసృజ్యంత తాన్ హస్తే కురుత అతః సీతా సావిత్రీ శ్రియే జాత శ్రియ ఆనిరేయాయ శ్రియం వయో చరితృభ్యో దధాతి శ్రియంబసానా అమృతత్వమాయన్ భవంత్య సత్యా సమితా వితత్రో శ్రీదేవ్యై నమః మాంగళ్యధారణం కరోమి. ఓం మాంగళ్యం తంతునానేన జీవరక్షకహేతునా కంఠే బధ్నామి సుభగే రక్షధ్వం భువనత్రయం ప్రజాపతి సోభగుం రాజా నమస్సృజత తంత్రయో వేద అన్వసృజ్యంత తాన్ హస్తే కురుత అతః సీతా సావిత్రీ మేదినీ దేవి వసుంధరా స్యాత్ వసుదా దేవి వాసవే మహీదేవ్యై నమః మాంగళ్యధారణం కరోమి. మాంగళ్యధారణముహూర్త సుముహూర్తో మహాంతో న గృహ్ణంతు సుముహూర్తోస్తు. ఎటువంటి మోహము ఈ పెకునాతని మీద
सर्वास उग्र स हि हव्यो बभूव स्वः चित्तं च स्वः चित्ति च स्वः आकूतं च स्वः आकूति च स्वः विज्ञातं च स्वः विज्ञानं च स्वः मनश्च स्वः सकरिच्च स्वः दरसच्च स्वः पूर्णमासच्च स्वः बृहच्च स्वः रथन्तरं स्वः विष्णवे स्वः महाविष्णवे स्वः सदा विष्णवे स्वः पुरुषाय स्वः सत्याय स्वः अच्युताय स्वः निरुद्धाय स्वः ओं श्रिये स्वः धृते स्वः पवित्रे स्वः प्रबोधारिणे स्वः ओं हरिण्ये स्वः पौष्टे स्वः क्षोण्ये स्वः ओं मह्ये स्वः भूस्वः ओं भवस्वः ओं सुवस्वः भूर्भुवस्वः अदितेन् मम गुस्ता अनुमतेन् मम गुस्ता सरस्वतेन् मम गुस्ता देवप्रासाभे स देवदेव सतरे श्रीनिवासस्वामिनः प्रीत्यर्थं सर्वलोकहितार्थं करिष्यामः वैवाहिमोत्सवकर्मणि लाजहोमं करिष्ये अतिथेन मन्यस्व अनुमतेन मन्यस्व सरस्वतेन मन्यस्व देव सवितप्रस्व इमां लाजानमभिगार्य इमान् लाजानावपामि समृद्धिकरणान् मम तुभ्यं च संवननान् स्तदग्निरनुमन्यतां यं नार्पब्रूतेऽग्नो लाजानावपन्ति दीर्घायुरस्तु मे पतिरेधन्तां ज्ञातयो मम स्वाहा ॐ इमान् लाजानावपामि समृद्धिकरणान् मम तुभ्यं च संवननान् स्तदग्निरनुमन्यतां यं नार्पभ्रूतेऽग्नो लाजानावपन्ति दीर्घायुरस्तु मे पतिरेधन्तां ज्ञातयो मम स्वाहा ॐ इमान् लाजानावपामि समृद्धिकरणान् मम तुभ्यं च संवननास्तदग्निरनुमन्यतां यं नार्पभ्रूतेऽग्नो लाजानावपन्ति दीर्घायुरस्तु मे पतिरेधन्तां ज्ञातयो मम स्वाहा ओं भूस्वः ओं भुवस्वः ओं सुवस्वः भूर्भुवस्वः दितेन मम गुस्तान्वतेन मम गुस्तां सरस्वतेन मम गुस्तादेव प्रसाभ्यस्य देवदेवस्य श्री श्रीनिवासस्वामिनः प्रीत्यर्थं सर्वलोकहितार्थं करिष्यामः वैवाहिमोत्सवकर्मणि सर्वदोषपराचित्तार्थं वैष्णवहोमं करिष्ये अदितेन मन्यस्व अनुमतेन मन्यस्व सरस्वतेन मन्यस्व देव सवितप्रस्व ओं अतो देवावन्तु यतो विष्णुर्विचक्रमे पृथिव्या सप्तताम विश्वः इदं विष्णुर्विचक्रमे त्रेधा नदते पदं सबुडमस्य पाकं श्रेयस्वः त्रीणि पदा विचक्रमे विष्णुर्गोपा अदाभ्य ततो धर्माणि धारयन् स्वः विष्णो कर्माणि पश्य तयतो व्रतानि पस्पसे इन्द्रस्य युज्यस्सखा स्वाहा तद्विष्णो परमं पदकं सदा पश्यन्ति सूर्यः दिवेव चक्षुराततगुस्वः तद्विप्रासो विपण्यवो जागृभागं सस्यविन्दते विष्णोर्यत्परं पदगुस्वः ओं भूस्वः ओं भवस्वः ओं सुवस्वः भूर्भुवस्वः अदितेन मम गुस्तः अनुमतेन मम गुस्तः सरस्वतेन मम गुस्तः देवप्रासाभे स देवदेवस्य श्री श्रीनिवासस्वामिनः प्रीत्यर्थं सर्वलोकहितार्थं करिष्यामः वैवाहिमोत्सवकर्मे कर्मसाद्गुण्यार्थम् उपृष्ट अन्तहोमं करिष्ये अतिथेन मन्यस्व अनुमतेन मन्यस्व सरस्वतेन मन्यस्व देव सवितप्रस्व एतस्य कर्मणोत्यरीरिचं यद्वान्यभाक्रम् अग्निष्ठस्विष्टकुर्द्विद्वान् सर्वगुं स्विष्टगुं सुहूतं करोति मे स्वः अग्नेः स्विष्टकृते सुहूता हुताहुतीनां कामानग्ं सबद्धैत्रे स्वः अग्ने स्वः अग्नेनाधाय स्वः अग्नेनपते स्वः प्रजापते स्वः इन्द्राय स्वः विश्वेभ्यो देवेभ्यः स्वः सर्वाभ्यो देवताभ्यः स्वः सर्वत्रैवादिष्टं सर्वत्रैवानादिष्टं देवतमविश्वे स्वः अग्नेः स्विष्टकृते स्वः वास्तुपते नमो वास्तुपतये स्वः यन्म आत्मनो विन्दाभूदग्निस्तत्तु पुनरार्जातवेद विचार शनिस्वः पुनरग्निश्चक्षुरदात् पुनरिन्द्रो बृहस्पतिः पुनर्मे अश्विना यों चक्षुरादत्तमक्षो स्वः इष्टेभ्यः स्वः वशरिष्टेभ्यः स्वः वेषन्दृष्टे स्वः निष्कृते स्वः दौराद्य स्वः देवेभ्यः स्वः तनुभ्यः स्वः रुध्ये स्वः समृद्धे स्वः सर्वसमृद्धे स्वः वेदोऽस्ति दिशि महि स्वः समिदसि तेजोसि तेजोमयि देहि स्वाहा यमस्य देमहे मृत्योर्मे पाहि स्वः सूर्यस्य देमहे चक्षुर्मे पाहि स्वः सोमस्य देमहे चित्तमे पाहि स्वः वायोर्द्यमहे प्राणन्मे पाहि स्वः ब्रह्मणि देमहे बुद्धिमे पाहि स्वः सप्तते अग्ने समिद सप्त जिह्वा सप्त ऋषयः सप्त धाम प्रियाणि सप्त होत्र सप्त धात्वा जन्ति सप्त योनिरापुषस्वा गुरुतेन स्वः ऋतदान विद्वान् अष्टगुतेन पूर्णमाहुतिञ्जुहोमि स्वः अग्निर्भुक्तगुस्वा वेदिर्भुक्तगुस्वा द्योर्भुक्तगुस्वा पृथिवीभुक्तगुस्वा ओषधि वनस्पतिगन्धर्व आप्सराच्च भुक्तगुस्वा अग्निर्जीर्णगुस्वा वेदिर्जीर्णगुस्वा द्योर्जीर्णगुस्वा पृथिवीजीर्णगुस्वा ओषधि वनस्पतिगन्धर्व आप्सराच्च
यज्ञ अतः पूर्णाधिकालमुहूर्तः समिन्द्रेण विश्वेपि देवे परन्तं दिव्यमनुभो गच्छतो यत् स्वाहा आदिशेषम् इन्द्राय जुहोमि स्वाहा पूर्णाधिकालमुहूर्तस्य मुहूर्तो महान्तो निगृह्णन्तु अग्निस्तृप्यतो वेदिस्तृप्यतो ज्योस्तृप्यतो पृथिवीस्तृप्यतो ब्रह्माद्यास्तृप्यन्ताम् अतिथिर्मग्गुस्तः अनुमतेन्मग्गुस्तः सरस्वतीर्मग्गुस्तः देवतप्रासवे सर्वदेवान् यथास्थानं प्रवेशयामि पवित्रस्य पवित्रमे भूयस्व पूर्णमस्य पूर्णमे भूयस्व सतस्य सर्वे भूयस्व सर्व सर्वमे भूयस्व अक्षितमक्षित्येचुमे अक्षितमस्य मामे चेष्टः प्राच्यन्तक्षराय प्रतीच्छ उदीच्छ ऊर्ध्वम् अतोतर आपोष्टाभयोभः पश्चिमतो विष्णु सदमते दक्षिणतो विष्णु सदते उत्तरतो विष्णु सदते प्राच्यां विष्णु सदमसे सर्वाङ्कुजाङ्गरन्धे विसृज्य अपस्पर्श्याधिप्रोक्ष्य आप्यायन्तामिति जुहोति ओम आप्यायन्तामापवोषधयो मरुतां पृषतयस्तदिवङ्गच्च ततो नो वृष्टिमेर्यस्वाहा शुद्ध्यन्तां ते वसुदर्गं शुद्ध्यन्तां ते वसुदरं भूतिस्माते लभते नित्यगं सर्वयज्ञकृतं भवेत् अग्निमार्त्योर्भूतिः आदित्यस्सो भो नमः त्रयाशं जबदग्ने कश्यपशत्रयाशं यद्देवात्रयाशं तन्मे अस्तु त्रयाशम् आपोष्ठमयो भवः त्रयाशं जबदग्ने कश्यपशत्रयाशं यद्देवानां त्रयाशं तन्मे अस्तु त्रयाशम् ओम दीर्घायित्वाय फलाय शताय शतं च वर्चसे त्रयाशम् अपोष्टमयो भवः ओं च मे स्वरच्च मे यज्ञोपचते नमश्चैत्ये न्यूनं तस्पैतोपयत्यतिरिक्तं तस्पैते महाबालकृतं वा चरितं वा सत्यहीनं वा पुष्पहीनं वा होत्रिं वा वचरद्धहारोपाग्ने चात्रस्य भगवान् पुरोज्वलितवर्मा यत्ते अग्ने तेजस्थिरं तेजस्वी भूयसं यत्ते अग्ने वर्चस्थिरं वर्चस्वी भूयसं मयि वेदां मयि प्रजं मयि तेजो तमयि मेदं मयि प्रजं मयि इन्द्रियं ददातु मयि मेदं मयि सूर्योभ्राजो ददातु ओम सर्वं श्रीमन्नारायणार्पितमस्तु ब्रह्मणेन सोमान् पुनःपाद्याचं स्वरूपमेतास्थानमेतास्कं प्रवेशयामि यज्ञेश्वराय गुडोभारं समर्पयामि आज्यशेषं समर्पयामि नमस्ते गार्हपत्याय नमस्ते दक्षिणाग्ने नमाह्वने महावेद्य नमो नमः काण्डद्वयोपाद्यकर्मं ब्रह्मस्वरूपिणे स्वर्गापवर्गरूपाय यज्ञेश नमो नमः यज्ञेश च गोविन्द माधवानन्तकेशव कृष्ण विष्णु ऋषिकेश वासुदेव नमस्ते यत्र ब्रह्मादयो देवास्तत्र गच्छ हुतासनं यज्ञेश्वरं मेधास्थानं प्रवेशयामि ओं कायेन वाचा मनसा इन्द्रियं वा विद्यात्मना वा प्रकृतेः स्वभावात् करोमि यद्यत् सकलं परस्मै श्रीमन्नारायणाय समर्पयामि सर्वं श्रीमन्नारायणार्पितमस्तु ओम स्वस्ति श्रद्धा मेधां यशः प्रज्ञा विद्या बुद्धिं श्रियं फलम् आयुष्यं तेज आरोग्यं तेहि मे हव्यवाहनान् यस्य स्मृत्याचना मोक्त्वा तपोहोमक्रियादिषु न्यूनं सम्पूर्णतां याति सद्यो बन्ति हुतासनां मन्त्रहीनं क्रियाहीनं भक्तिहीनं हुतासनां यद्दुतं तं मया देवा परिपूर्णं तस्ते मन्त्रमध्ये क्रियामध्ये विष्णोः स्मरणपूर्वकं यत्किञ्चित् क्रियते कर्म तत्कोटिकृतं भवेत् विष्णोर्विष्णोर्विष्णोः ॐ सर्वं श्रीभूमिनिलासमेत श्रीनिवासार्पितमस्तु ಮೇತ ಶ್ರೀನಿವಾಸಾರ್ಪಿತಮಸ್ತು ಎಂಬುದಾಗಿ ಸಕಲವನ್ನು ಕೂಡ ಶ್ರೀನಿವಾಸ ದೇವರ ಪಾದಪದ್ಮಗಳಲ್ಲಿ ಅರ್ಪಿಸಿ ಕರ್ಮದ ಶುದ್ಧತೆಯನ್ನು ಸಂಪಾದನೆ ಮಾಡಿದ್ದಾರೆ ಅರ್ಚಕ ವರೇಣ್ಯರು. ಅದಾದ ನಂತರ ಆಲಯ ಸಂಪ್ರದಾಯ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ವಾರಣ ಮಾಯಿರಂ ಎಂಬುದಾಗಿ, ವಾರಣ ಅಂದರೆ ಆನೆ, ಆಯಿರ ಎಂದರೆ ಸಾವಿರ, ಸಾವಿರ ಆನೆ ಎಂಬ ಹೆಸರನ್ನು ಇರಿಸಿದ್ದಾರೆ. ಇದೊಂದು ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವಾಗಿದೆ. ಏನದು ಘಟನೆ ಅಂದರೆ, ತಮಿಳುನಾಡಿನ ಶ್ರೀವಿಲ್ಲಿ ಪುತ್ತೂರಿನಲ್ಲಿ 12 ಆಳ್ವಾರರಲ್ಲೊಬ್ಬರಾದಂಥವರು ವಿಷ್ಣುಚಿತ್ರವರ ಮಗಳೇ ಗೋದಾದೇವಿ ಭೂದೇವಿಯ ಅಂಶ ಸಂಭೂತಳ ತಾಯಿ ಕನಸಿನಲ್ಲಿ 1000 ಆನೆಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣ ತನ್ನ ತಂದೆಯ ಬಳಿಗೆ ಒಂದು ಕನ್ಯಾದಾನ ಮಾಡುವಂತೆ ಕೇಳಿಕೊಳ್ಳುವ ದೃಶ್ಯವನ್ನು ನೋಡುತ್ತಾಳೆ. ಅದನ್ನು ತನ್ನ ಸಖಿಯರಿಗೆ ವಿವರಿಸುತ್ತಾಳೆ. ಆ ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವೇ ವಾರಣ ಮಾಯಿರಂ ಎಂಬುದಾಗಿ.
ಅದಾದ ನಂತರ ಮಾಲಾ ಪರಿವರ್ತನೆ ಅನ್ನುವಂತಹ ಕೈಂಕರ್ಯವನ್ನು ನಾವು ನೋಡಲಿದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕುರಳನ್ನು ಅಲಂಕರಿಸಿದಂತಹ ಗಜಮಾಲೆಯನ್ನು ಅರ್ಚಕವರೇಣ್ಯರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಾಮಿಯ ಪಾದಪದ್ಮಗಳನ್ನು ನಮಿಸಿ ಮಾಲೆಯನ್ನು ತೆಗೆದುಕೊಂಡು ಹೋಗಿ ಶ್ರೀದೇವಿಯಮ್ಮನವರ ಕೊರಳಿಗೆ ಅರ್ಪಿಸುತ್ತಾರೆ. ತಾಯಿಯನ್ನು ನಮಿಸಿ ಪುನಃ ಆ ಮಾಲೆಯನ್ನು ಸ್ವಾಮಿಗೆ ಸಮರ್ಪಿಸುವಂತಹದ್ದು. ವಿಶೇಷವಾದ ರೀತಿಯಲ್ಲಿ ಪುನಃ ಸ್ವಾಮಿಯನ್ನು ನಮಿಸಿ ಆ ಮಾಲೆಯನ್ನು ಭೂದೇವಿಗೆ ಅರ್ಪಿಸುತ್ತಾರೆ. ಪುನಃ ಅದನ್ನು ಸ್ವಾಮಿಗೆ ಸಮರ್ಪಿಸುತ್ತಾರೆ. ಹೀಗೆ ಒಂದೇ ಮಾಲೆಯನ್ನು ಪರಸ್ಪರ ಬದಲಾವಣೆ ಮಾಡುವುದರ ಮುಖಾಂತರ ಮಾಲಾ ಪರಿವರ್ತನೆ ಅನ್ನುವಂತಹ ಕೈಂಕರ್ಯವನ್ನು ಪೂರ್ಣಗೊಳಿಸುತ್ತಾರೆ. ಮಾಲಾ ಪರಿವರ್ತನೆ ಕೈಂಕರ್ಯದ ನಂತರದಲ್ಲಿ ಬಿಡಿಯ ಸಿಂಹಾಸನದಲ್ಲಿರುವಂತಹ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರು ಸ್ವಾಮಿಯ ಸಿಂಹಾಸನದಲ್ಲಿಯೇ ಸ್ವಾಮಿಯ ಅಕ್ಕಪಕ್ಕದಲ್ಲಿಯೇ ವಿರಾಜಿಸುತ್ತಾ ಭಕ್ತರಾದ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡತಕ್ಕಂತಹದ್ದು. ಆ ದೃಶ್ಯವನ್ನು ನೋಡ್ತಾ ಇದ್ದಂತೆಯೇ ಭಕ್ತರಲ್ಲಿ ಆನಂದ ಅತ್ಯಧಿಕವಾಗಿ ಕೈಗಳನ್ನು ಮೇಲೆತ್ತಿ ನಮಿಸುತ್ತಾ ಚಪ್ಪಾಳೆಯನ್ನು ತಟ್ಟುತ್ತಾ ಸಪ್ತಗಿರಿವಾಸ ಶೇಷೇನಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ತಮ್ಮ ಆನಂದವನ್ನು ಅಭಿವ್ಯಕ್ತಿಗೊಳಿಸ್ತಾರೆ. ಅದಾದ ನಂತರ ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ ಅರ್ಚಕ ವರೇಣ್ಯರು ಅಕ್ಷತಾರೋಪಣ ಕಾರ್ಯಕ್ರಮವನ್ನು ಮಾಡುವಂತಹದ್ದು. ಕಲ್ಯಾಣದ ಅಕ್ಷತೆಯನ್ನು ಸಮರ್ಪಣೆ ಮಾಡತಕ್ಕಂಥದ್ದು. ಅಕ್ಷತಾರೋಪಣೆಯ ನಂತರದಲ್ಲಿ ಕರ್ಪೂರ ನೀರಾಜನದ ಸಮರ್ಪಣೆಯನ್ನು ಮಾಡ್ತಾರೆ ಸ್ವಾಮಿಗೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಭಕ್ತರೆಲ್ಲರೂ ಕೂಡ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ತಮ್ಮ ಆನಂದವನ್ನು ಅಭಿವ್ಯಕ್ತಿಗೊಳಿಸ್ತಾ ಇದ್ದಾರೆ. ಸಹಾಯ ಮಾಡಿದಂತಹ ಅರ್ಚಕರನ್ನು ಸ್ವಾಮಿಯ ಮುಂಭಾಗದಲ್ಲಿ ನಂತರ ಕುಳ್ಳಿರಿಸಿ ಕಲ್ಯಾಣದ ಅಕ್ಷತೆ ತಾಂಬೂಲ ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟು ಸತ್ಕರಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಪರಿಸಮಾಪ್ತಿಗೊಳಿಸುತ್ತಾರೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಕೃತಕೃತ್ಯರಾಗ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ನೋಡುವ ಭಾಗ್ಯ ಪಡೆದುಕೊಂಡಿದ್ದೇವೆ. ಇಂತಹ ಭಾಗ್ಯ ಸರ್ವದಾ ನಮ್ಮದಾಗಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸುಗುಣಶಾಲಿನಃ. ಸಪ್ತಗಿರಿವಾಸ ಶೇಷೀನಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ಅಕ್ಷತಾರೋಪಣ ಕಾರ್ಯಕ್ರಮ ವೀಕ್ಷಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. ముత్యాల మెడ పెండ్లి కూతురు.
బిరుదు పెండెము పెట్టే పెండ్లి కూతురు నెర బిరుదు మగని కంటే పెండ్లి కూతురు తిరిదూరినప్పుడే పెండ్లి కూతురు పతి పెరరేచి నిదివో పెండ్లి కూతురు తిరిదూరినప్పుడే పెండ్లి కూతురు పతి పెరరేచి నిదివో పెండ్లి కూతురు పిడికిట తలంబ్రాల పెండ్లి కూతురు కొంత పెడమరలి